ಅಲ್ಲಿ ಕಮಿಂಗ್ ಡೇಸ್ ಅಲ್ಲಿ ಏನೆಲ್ಲ ಅವಶ್ಯಕತೆ ಇದೆ, ಸೊ ಅದನ್ನ ತಿಳ್ಕೊಳ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇನ್ ಬಿಟ್ವೀನ್ ನೋಡಿ, ಯಾವುದೇ ಒಂದು ಟೆಕ್ನಾಲಜಿ ಅಡಾಪ್ಟ್ ಆಗ್ಬೇಕು ಅಥವಾ ಯಾವುದೇ ಒಂದು ಟೆಕ್ನಾಲಜಿ ಒಂದು ಇನಿಷಿಯೇಟಿವ್ ತಗೋಬೇಕು ಅಂದ ತಕ್ಷಣ ಅದು ಈಸಿ ಅಲ್ಲ. ಅದು ಏನೋ ಒಂದು ಎಲ್ಲೋ ಆ, ಒಂದು 1 ಡೇ ಅಲ್ಲೋ ಅಥವಾ 5 ಡೇಸ್ ಅಲ್ಲೋ ಅಥವಾ ಲೈಕ್ ಇರಲ್ಲ. ದೇರ್ ಈಸ್ ಎ ಪ್ರೋಸೆಸ್ ಇರುತ್ತೆ. ಆ ಪ್ರೋಸೆಸ್ ನ ನಾವು ಟ್ರಸ್ಟ್ ಮಾಡ್ಬೇಕಾಗುತ್ತೆ. ಸೊ ನಿಜವಾಗ್ಲೂ ಆ ಪ್ರೋಸೆಸ್ ವರ್ತ್ ಇದನಾ, ನಿಜವಾಗ್ಲೂ ಆ ಪ್ರೋಸೆಸ್ ಕಮಿಂಗ್ ಡೇಸ್ ಅಲ್ಲಿ ಅದು ಬದಲಾವಣೆ ಕಾಣುತ್ತಾ ಅಂತಕ್ಕಂಥದ್ದು ವಿಚಾರ ತಿಳ್ಕೊಂಡಾಗ ನಮಗೆ ಸೊ ಸಿಸ್ಟಮ್ ಏನು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಅದನ್ನ ಹೊರತಾಗಿ ಬರೀ ನಾವು ಪ್ರೈಸ್ 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 ಅಂತ ಬರೀ ಆ ನೆರೇಟಿವ್ ಅಲ್ಲಿ ನೋಡ್ತಾ ಹೋದ್ರೆ, ಸೊ ನಾವು ಅಪಾರ್ಟ್ ಫ್ರಮ್ ಸಿಸ್ಟಮ್ ನ ನಾವೇನು ಕೂಡ ತಿಳ್ಕೊಳ್ಳಿಕ್ಕೆ ಆಗಲ್ಲ. ಓಕೆ, ನಾನು ಆಲ್ರೆಡಿ ಹೇಳಿದಾಗೆ ಇದು ಯಾವುದೇ ತರದ ಇನ್ವೆಸ್ಟ್ಮೆಂಟ್ ಪ್ಲಾನ್ ತರ ಸಿಸ್ಟಮ್ ವರ್ಕ್ ಆಗೋದಿಲ್ಲ. ಯಾಕಂದ್ರೆ ನಾವು ಸಾಕಷ್ಟು ಲಾಸ್ಟ್ ಒಂದು 5-10 ಇಯರ್ಸ್ ಇಂದ ಏನ್ ಸಿಸ್ಟಮ್ ಅಲ್ಲಿ ಜನಗಳು ಇನ್ವಾಲ್ವ್ ಆಗಿದ್ದಾರೆ, ಒಂದು ಪರ್ಟಿಕ್ಯುಲರ್ ಬೇಸ್ಡ್ ಆಗಿ ನಾವು ಇನ್ವೆಸ್ಟ್ಮೆಂಟ್ ಕಾನ್ಸೆಪ್ಟ್ ನ ನೋಡಿದೀವಿ. ಅಂದ್ರೆ ಪ್ರತಿದಿನ ಇಂತಷ್ಟೇ ಬರ್ತಕ್ಕಂಥದ್ದು, ತಿಂಗಳಿಗೆ ಇಷ್ಟೇ ಕೊಡ್ತಕ್ಕಂಥದ್ದು ಅಥವಾ ಲಾಕಿಂಗು. ಅಂದ್ರೆ ನಾವು ಆ ಡಿಫ್ರೆನ್ಸಿಯೇಷನ್ ಕೂಡ ಅರ್ಥ ಮಾಡ್ಕೊಳ್ತಿಲ್ಲ. ಸಿಸ್ಟಮ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಇದೇ ಬೇಸ್ಡ್ ಆಗಿ ಇದೆ, ಈ ತರನೇ ವರ್ಕ್ ಆಗುತ್ತೆ ಅಂತಕ್ಕಂಥ ತಿಳ್ಕೊಂಡ್ಬಿಟ್ಟಿದೀವಿ. ಬಟ್ ನಾವ್ ಅದನ್ನ ಅದನ್ನ ತಿಳ್ಕೊಬೇಕಾಗಿದ್ದೇನು ಅಂದ್ರೆ ಹೌ ಪ್ರಾಕ್ಟಿಕಲ್ ಥಿಂಗ್ಸ್ ವರ್ಕ್ ಆಗುತ್ತೆ. ರಿಯಾಲಿಟಿಯಲ್ಲಿ ಆ ತರ ವರ್ಕ್ ಆಗಲ್ಲ. ನೋಡಿ, ನಾವೆಲ್ಲ ಏನೆಲ್ಲ ಸಿಸ್ಟಮ್ಗಳನ್ನ ಇಷ್ಟು ವರ್ಷಗಳ ಕಾಲ ಏನ್ ನೋಡಿದೀವಿ, ಅದು ಯಾವ್ದು ಕೂಡ ರಿಯಾಲಿಟಿ ಇಲ್ಲ, ಕಣ್ಮುಂದೆ ಕಾಣಲ್ಲ. ಅಂದ್ರೆ ಯಾರು ಹೇಳದನ್ನ ಕೇಳ್ಬೇಕು, ನೋಡಿದ್ದನ್ನ ಅಂದ್ರೆ ಯಾವ್ದು ಕೂಡ ಪ್ರಾಕ್ಟಿಕಲಿ ಯಾವ್ದು ಕೂಡ ಸಿಸ್ಟಮ್ ಟ್ರಾನ್ಸ್ಪರೆನ್ಸಿ ಇಲ್ಲ. ಓಕೆ, ಬಟ್ ಇಲ್ಲಿ ರಿಯಾಲಿಟಿ ಇದೆ. ಆ ರಿಯಾಲಿಟಿನ ಸಾಕಷ್ಟು ಜನ ನಾವ್ ಯಾರು ಕೂಡ ಅಕ್ಸೆಪ್ಟ್ ಮಾಡ್ಲಿಕ್ಕೆ ಆಗಲ್ಲ. ನಾನು ಆಲ್ರೆಡಿ ಅದಕ್ಕೆ ಉದಾಹರಣೆ ಸಾಕಷ್ಟು ಬಾರಿ ಕೊಟ್ಟಿದ್ದೀನಿ. ಡ್ಯೂ ಟು ಗ್ರೀಡಿ ಆಗಿರ್ಬೋದು, ಅಥವಾ ನಮ್ದೇ ಆದಂತ ಒಂದು ಕಮಿಟ್ಮೆಂಟ್ ಗೆ ನಾವು ತಗೊಳ್ತಕ್ಕಂತ ಡಿಸಿಷನ್ ಆಗಿರ್ಬೋದು. ನೋಡಿ, ಅವೆಲ್ಲದಕ್ಕೂ ಏನ್ ಬೇಕಾಗುತ್ತೆ, ಸೊ ಒಂದು ಲರ್ನಿಂಗ್ ಅಂತದ್ದು ಕೂಡ ಇಂಪಾರ್ಟೆಂಟ್. ಓಕೆ, ಒನ್ ಬ್ಯಾಡ್ ಡಿಸಿಷನ್ ಫಿನಾನ್ಷಿಯಲಿ ನಾವು ತಗೊಳ್ತಕ್ಕಂತ ಒಂದು ಡಿಸಿಷನ್, ಸೊ ಬದಲಾವಣೆ ಅಂದ್ರೆ ಸಾಕಷ್ಟು ನಮ್ಮ ಲೈಫ್ ಅಲ್ಲಿ ಅದು ನೆಗೆಟಿವ್ ಆಗಿ ಕೂಡ ಕನ್ವರ್ಟ್ ಆಗ್ಬೋದು, ಪಾಸಿಟಿವ್ ಆಗಿ ಕೂಡ ಕನ್ವರ್ಟ್ ಆಗ್ಬೋದು. ಬಟ್ ಆ ಡಿಸಿಷನ್ ಶುಡ್ ಬಿ ಅ ವೆರಿ ಕ್ಯಾಲ್ಕುಲೇಟಿವ್. ಓಕೆ, ಸೊ ವೆರಿ ಕ್ಯಾಲ್ಕುಲೇಟಿವ್ ಆಗಿರ್ಬೇಕು. ನಾನು ಸಾಕಷ್ಟು ಬಾರಿ LGNS ಒರಿಜಿನ್ ನಾನು ಫಸ್ಟ್ ಡೇ ಇಂದಾನು ಹೇಳ್ತಾ ಇದ್ದೀನಿ. ಸೊ ನಾವು ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಆಗಿನ ಮುಂಚೆ ಒಂದು ಅನಲೈಸೇಷನ್, ಒಂದು ಕ್ಯಾಲ್ಕುಲೇಷನ್ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಯಾವ್ದೋ ಎಮೋಷನ್ ಮೇಲೆ ಅಥವಾ ಯಾರೋ ಹೇಳಿದ್ರು, ಯಾರಿಗೆ ಬರ್ತಾ ಇದೆ, ಅಥವಾ ಏನೋ ನಮ್ಮ ಕಮಿಟ್ಮೆಂಟ್ ಯಾವ್ದೋ ಒಂದು ಏನೋ ಲೋನ್ ತಗೊಂಡು ನೋಡಿ, ಎಲ್ಲದನ್ನು ಮಾಡಿದ್ರು ಕೂಡ ರಿಸ್ಕ್ ಫ್ಯಾಕ್ಟರ್ ನ ಅನಲೈಸ್ ಮಾಡ್ಬೇಕಾಗುತ್ತೆ, ನೋಡ್ಬೇಕಾಗುತ್ತೆ. ಸೊ ಇವತ್ತಿನ ಸೆಷನ್ ಏನು ಅಂತಂದ್ರೆ ಕಂಪ್ಲೀಟ್ಲಿ ಒಂದು ಅನುಬಿ ಬ್ಲಾಕ್ ಚೈನ್ ಯಾವ ತರ ಅಪ್ಡೇಟ್ ಆಗ್ತಾ ಇದೆ, ಏನೆಲ್ಲ ಥಿಂಗ್ಸ್ ಅಪ್ಡೇಟ್ ಆಗಿದೆ, ಸೊ ಪ್ರೆಸೆಂಟ್ ಸಿನಾರಿಯೋ ಸಿಚುಯೇಷನ್ LGNS ಅಲ್ಲಿ ಯಾವ ತರ ಇದೆ, ಅಂಡ್ ದೆನ್ LGNS ನಲ್ಲಿ ನಮಗೆ ಇರ್ತಕ್ಕಂತ ಒಂದು ಸಾಕಷ್ಟು ಡೌಟ್ಸ್ ಗಳು ಇರುತ್ತೆ. ಸಾಕಷ್ಟು ಜನ ಪ್ರತಿ ಮೀಟಿಂಗ್ ಅಲ್ಲಿ ಬರ್ತಾ ಇರ್ತಾರೆ, ಅಥವಾ ಅಟೆಂಡ್ ಆಗ್ತಾ ಇರಲ್ಲ, ಅಥವಾ ಗೊತ್ತಿಲ್ಲದೆ ಇರುತ್ತೆ. ಸೊ ಹಾಗಾಗಿ ಒಂದು ಸಾಕಷ್ಟು ವಿಚಾರಗಳನ್ನ ನಾವು ತಿಳಿಸ್ಬೇಕಾಗುತ್ತೆ. ಓಕೆ, ಸೊ ಪ್ರೆಸೆಂಟ್ ಸಿನಾರಿಯೋ ನೋಡೋದಾದ್ರೆ ಆಲ್ಮೋಸ್ಟ್ ಡ್ಯೂ ಟು ನನ್ನ ಸೌಂಡ್ ಕ್ಲಿಯರ್ ಇದೆ ಅಲ್ವಾ? ಯಾರಾದ್ರೂ ಮೆಸೇಜ್ ಮಾಡಿ. ಓಕೆ, ಫೈನ್. ಸೊ ಪ್ರೆಸೆಂಟ್ ಸಿನಾರಿಯೋ ಆಲ್ರೆಡಿ ನೋಡೋದಾದ್ರೆ, ಡ್ಯೂ ಟು ವಾಲಟಾಲಿಟಿ ಇನ್ LGNS ಪ್ರೈಸ್, ಓಕೆ, ಸಾಕಷ್ಟು ಅಂದ್ರೆ ಏನು ಅನುಬಿ ಬ್ಲಾಕ್ ಚೈನ್ ಗೆ ತಂದೆ ಆದಂತ ಒಂದು ಲಿಕ್ವಿಡಿಟಿ ಏನ್ ಅವಶ್ಯಕತೆ ಇತ್ತು, ಅದನ್ನೇನು ಸಿಸ್ಟಮ್ ಫಂಡ್ ರೈಸ್ ಮಾಡ್ತು. ಓಕೆ, ಸೊ ಅದಕ್ಕೋಸ್ಕರ ಸಾಕಷ್ಟು LGNS ಅಲ್ಲಿ ಇದ್ದಕ್ಕಂತ ಕಮ್ಯುನಿಟಿ ಏನ್ ಮಾಡ್ತು, ಅದನ್ನ ಡೈ ಕನ್ವರ್ಟ್ ಮಾಡಿ ಅದು ಲಿಕ್ವಿಡಿಟಿನ ಪ್ರೊವೈಡ್ ಮಾಡಿರ್ತಕ್ಕಂಥದ್ದು ನಾವು ನೋಡಿದೀವಿ. ಸೊ ಅನುಬೀಸ್ ಬ್ಲಾಕ್ ಚೈನ್ ಟೀಮ್ ಲಿಕ್ವಿಡಿಟಿನ ರೈಸ್ ಮಾಡ್ಲಿಕ್ಕೆ ಹೊರಟಿದ್ದು $220 million. ಹತ್ತತ್ರ ಅದರಲ್ಲಿ $163 million ಆಲ್ರೆಡಿ ಲಿಕ್ವಿಡಿಟಿ ಪ್ರೊವೈಡ್ ಆಗಿದೆ. ಒಂದು 50% ಕಮ್ಯುನಿಟಿಯಿಂದ ಆಗಿದೆ, ಇನ್ 50% ಓವರ್ ದ ಟೆಕ್ನಾಲಜಿನ ನೋಡ್ಕೊಂಡು, ಅಥವಾ ಸಿಸ್ಟಮ್ ಯಾವ ತರ ಟೆಕ್ ಅಡಾಪ್ಟಿವಿಟಿ ಇದೆ ಅಂತ ನೋಡ್ಕೊಂಡು ಸಾಕಷ್ಟು ಜನ ಅಪಾರ್ಟ್ ಫ್ರಮ್ ಅವರ್ ಕಮ್ಯುನಿಟಿ, LGNS ನ ಕಮ್ಯುನಿಟಿ ಹೊರತಾಗಿ ಕೂಡ ಸೊ ಲಿಕ್ವಿಡಿಟಿನ ಪ್ರೊವೈಡ್ ಮಾಡಿರ್ತಕ್ಕಂಥದ್ದು ಒಂದು ಎಕ್ಸಾಂಪಲ್ ಇರುತ್ತೆ. ಓಕೆ, ಯಾವುದೇ ಒಂದು ಸಿಸ್ಟಮ್ ಅದರದ್ದು ವೈಟ್ ಪೇಪರ್, ವಿಷನ್, ಟೆಕ್ನಾಲಜಿ ಒಂದು ಅದ್ಭುತವಾಗಿದೆ. ಕಮಿಂಗ್ ಡೇಸ್ ಅಲ್ಲಿ ದಿಸ್ ಸಿಸ್ಟಮ್ ಗೋಯಿಂಗ್ ಟು ರೆವಲ್ಯೂಷನೈಸ್, ಇದು ಅಡಾಪ್ಟಿವಿಟಿ ಕ್ರಿಪ್ಟೋ ಮಾರ್ಕೆಟ್ ಅಲ್ಲಿ ಇದ್ರದ್ದು ಅವಶ್ಯಕತೆ ಇದೆ ಅಂತ ಅವರಿಗೆ ಅನಲೈಸೇಷನ್ ಒಂದು ಕ್ರಿಪ್ಟೋ ಎಕ್ಸ್ಪರ್ಟ್ಸ್ ಗೊತ್ತಾಯ್ತು ಅಂದ್ರೆ, ಅವರು ಆಬ್ವಿಯಸ್ಲಿ ಏನ್ ಮಾಡ್ತಾರೆ, ಲಿಕ್ವಿಡಿಟಿನ ಪ್ರೊವೈಡ್ ಮಾಡ್ತಾರೆ. ಸೊ ಲಿಕ್ವಿಡಿಟಿ ಪ್ರೊವೈಡ್ ಮಾಡಿದವರಿಗೆ ಅವರಿಗೆ ಆದಂತ ಒಂದು ಬೆನಿಫಿಟ್ ನ, ಈಲ್ಡ್ ನ ಕೊಡ್ತಕ್ಕಂಥದ್ದು ಏನು ಆಫರಿಂಗ್ ಮಾಡಿತ್ತು, ಸೊ ಅದಕ್ಕೋಸ್ಕರ ILOದಲ್ಲಿ ಇನ್ಶಿಯನ್ ಲಿಕ್ವಿಡಿಟಿ ಆಫರಿಂಗ್ ಗೆ ಸೊ ತಂದೆ ಆದಂತ ಲಿಕ್ವಿಡಿಟಿನ ಒರಿಜಿನಲ್ ಇರ್ತಕ್ಕಂಥ LGNS ಪೀಪಲ್ ತಮ್ಮದೇ ಆದಂತ ಫಂಡ್ ಅನ್ನ ಅನ್ಸ್ಟೇಕ್ ಮಾಡಿ ಲಿಕ್ವಿಡಿಟಿನ ಪ್ರೊವೈಡ್ ಮಾಡಿರ್ತಕ್ಕಂಥದ್ದಿತ್ತು. ಸೊ ಅಪಾರ್ಟ್ ಫ್ರಮ್ ಸಿಸ್ಟಮ್ ನ ಹೊರತಾಗಿ ಕೂಡ ಲಿಕ್ವಿಡಿಟಿ ಲೈಕ್ ಪ್ರೊವೈಡ್ ಮಾಡಿದ್ದಾರೆ. ಓಕೆ, ಸೊ
ಸೊ ನಾನು ಇಲ್ಲಿ ಹೇಳಲಿಕ್ಕೆ ಹೊರಟಿರೋದು ಆ ಫೇಸ್ ಲಿಕ್ವಿಡಿಟಿ ಆಫರಿಂಗ್ ಫೇಸ್ ಏನಾಗ್ತಿದೆ ಆಲ್ಮೋಸ್ಟ್ ಮುಗಿಲಿಕ್ಕೆ ಬಂದಿದೆ. ಓಕೆ, ಸೊ ಫಸ್ಟ್ ಫೇಸ್ ಅಲ್ಲಿ ಏನ್ ಮಾಡಿತ್ತು ಅಂದ್ರೆ ಓನ್ಲಿ 3 ರೌಂಡ್ಸ್ ಅಲ್ಲಿ ಲಿಕ್ವಿಡಿಟಿ ಫಂಡ್ ರೈಸ್ ಗೆ ಪ್ಲಾನ್ ಮಾಡಿದ್ದಾಗಿತ್ತು. ಸೊ ಅದರಲ್ಲಿ ಫಸ್ಟ್ ರೌಂಡ್ ಅಲ್ಲಿ $100 million ಫಂಡ್ ಲಿಕ್ವಿಡಿಟಿನ ಪ್ರೊವೈಡ್ ಮಾಡ್ಲಿಕ್ಕೆ ಆಫರಿಂಗ್ ಬಂದಿತ್ತು. ಸೊ ಡ್ಯೂ ಟು ಎ ಮೋಸ್ಟ್ ವಲಟೈಲ್ ಇನ್ ದ ಮಾರ್ಕೆಟ್, ಅಂದ್ರೆ ಸಾಕಷ್ಟು ಜನ ತಮ್ಮ LGNS ನ ಕನ್ವರ್ಟ್ ಮಾಡಿ ಡೈನ ಕನ್ವರ್ಟ್ ಮಾಡಿ ಫಂಡ್ ರೈಸ್ ಮಾಡಿದ್ದ ಉದ್ದೇಶದಿಂದ ಸೊ ಕ್ರಿಯೇಟರ್ ಟೀಮ್ ಏನ್ ಮಾಡ್ತು, ಸೊ ಈ ತರ ನಾವು ಅಟ್ ಎ ಟೈಮ್ ಲಿಕ್ವಿಡಿಟಿನ ಪ್ರೊವೈಡ್ ಮಾಡಿಸ್ಕೊಳ್ಳೋದ್ರಿಂದ ಅಥವಾ ಸಿಸ್ಟಮ್ಗೆ ಲೈಕ್ ಆಫರಿಂಗ್ ಕೊಡೋದ್ರಿಂದ ಮತ್ತೆ ಪ್ಯಾನಿಕ್ ಸಿಚುಯೇಷನ್ ಕ್ರಿಯೇಟ್ ಆಗುತ್ತೆ ಅಂತ ದಟ್ ಪ್ಲಾನ್ ಆಲ್ರೆಡಿ ಚೇಂಜ್ ಆಯ್ತು. ಸೊ ಡೇ ಬೈ ಡೇ ಸ್ಮಾಲ್ ಕ್ವಾಂಟಿಟಿ ಆಫ್ ಲಿಕ್ವಿಡಿಟಿ ಆಫರಿಂಗ್ ನ ಸೊ ಪ್ರೊವೈಡ್ ಮಾಡ್ತಾ ಹೋಗ್ತಾ ಇದೆ. ಸೊ ಆದಷ್ಟು ಬೇಗ ಆ ರೌಂಡ್ ಕೂಡ ಕ್ಲಿಯರ್ ಆಗುತ್ತೆ. ಇಲ್ಲಿ ತನಕ ಮೋರ್ ದನ್ ನಿಯರ್ ಅಬೌಟ್ $163 million ಆಲ್ರೆಡಿ ಲಿಕ್ವಿಡಿಟಿ ಕ್ಲಿಯರ್ ಆಗಿದೆ. ಸೊ ನಾನಿಲ್ಲಿ ನಿಮಗೆ ಕ್ಲಿಯರ್ ಆಗಿ ಒಂದು ಪ್ರಾಕ್ಟಿಕಲಿ ಥಿಂಗ್ಸ್ ನ ಏನ್ ತಿಳಿಸ್ಲಿಕ್ಕೆ ಹೊರಟಿದ್ದೀನಿ ಅಂದ್ರೆ, ಸೊ ಡೇ ಬೈ ಡೇ ನಾವ್ ಏನೇನೆಲ್ಲ ವಿಚಾರಗಳನ್ನ LGNS ನಲ್ಲಿ ನೋಡ್ಬೇಕು ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ನೋಡ್ತಿದ್ದೀರಾ, ಒಂದು ಬೈಯಿಂಗ್ ರೇಷಿಯೋ, ಸೆಲ್ಲಿಂಗ್ ರೇಷಿಯೋ. ಓಕೆ, ಲಾಸ್ಟ್ 2 years ಇಂದ ನಾವು ಬೈಯಿಂಗ್ ಸೆಲ್ಲಿಂಗ್ ನೋಡಿ, ಯಾವುದೇ ಒಂದು ಕ್ರಿಪ್ಟೋ ರನ್ ಆಗ್ತಕ್ಕಂಥದ್ದು ಒಂದು ಬೈಯಿಂಗ್ ಸೆಲ್ಲಿಂಗ್ ಟ್ರೆಂಡ್ ಮೇಲೆ. ಬೈಯಿಂಗ್ ಟ್ರೆಂಡ್ ತುಂಬಾ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಆಬ್ವಿಯಸ್ಲಿ ದಟ್ ಪ್ರೈಸ್ ಏನಾಗುತ್ತೆ, ರೈಸ್ ಆಗೋದ್ರಲ್ಲಿ ಅಥವಾ ಲೈಕ್ ಅಪ್ ಆಗೋದ್ರ ಸಿಚುಯೇಷನ್ಸ್ ನಾವು ನೋಡಬಹುದು. ಓಕೆ, ಸೊ ಎವ್ರಿ ಡೇ ಮೋರ್ ದನ್ ಮಿನಿಮಮ್ 25 to 27 million ಬೈಯಿಂಗ್ ಆಗ್ತಾ ಇದೆ. ದಿಸ್ ಇಸ್ ನಾಟ್ ದ ಸ್ಮಾಲ್ ಅಮೌಂಟ್. ಓಕೆ, ಇನ್ ದಿಸ್ ಪ್ಯಾನಿಕ್ ಸಿಚುಯೇಷನ್ಸ್ ಆಲ್ಸೋ, ಅಂದ್ರೆ ನಾವು ತಿಳ್ಕೊಬೇಕಾಗಿರೋದು ಏನು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಆಲ್ರೆಡಿ ಹೇಳ್ತಾ ಇದ್ದೀನಿ. ಸೊ ನಾವು LGNS ನ ಪ್ರೈಸ್ ಹೊರತಾಗಿ ಕೂಡ ಸಿಸ್ಟಮ್ ಯಾವ ತರ ಸ್ಟ್ರಾಂಗ್ ಇದೆ, ಏನೆಲ್ಲ ಸಿಸ್ಟಮ್ ನ ಮಾಡ್ಲಿಕ್ಕೆ ಹೊರಟಿದೆ ನೋಡಿ. ಇವಾಗ ಏನ್ ಸಿಚುಯೇಷನ್ ಸೀನ್ ಏನ್ ಕ್ರಿಯೇಟ್ ಆಗಿದೆ, ಸೊ ದಟ್ ಈಸ್ ಕಂಪ್ಲೀಟ್ಲಿ ಅಬೌಟ್ ಅಡಾಪ್ಷನ್. ಸೊ ಅನುಬೀಸ್ ಬ್ಲಾಕ್ ಚೈನ್ ಬರ್ತಾ ಇದೆ, ಲಿಕ್ವಿಡಿಟಿ ಪ್ರೊವೈಡ್ ಆಗ್ತಾ ಇದೆ, ತಂದೆ ಆದಂತ ಡಿಸೆಂಟ್ರಲೈಸ್ಡ್ ಎಕ್ಸ್ಚೇಂಜ್, ರಾಕೆಟ್ ಸ್ವಾಪ್, ಸಾಕಷ್ಟು ವಿಚಾರಗಳಿಗೆ ಲಿಕ್ವಿಡಿಟಿ ಅವಶ್ಯಕತೆ ಇದ್ದಿದ್ರಿಂದ ಸೊ ಅದರಲ್ಲಿ ಬದಲಾವಣೆ ಆಗೋದ್ರಿಂದ ಲಿಕ್ವಿಡಿಟಿಯಲ್ಲಿ ಸ್ವಲ್ಪ ಸೊ ವೇರಿಯೇಷನ್ ಆಗಿರ್ತಕ್ಕಂಥದ್ದು ಅಂಡ್ ದೆನ್ ಸೊ ಲೈಕ್ ಸೆಲ್ಲಿಂಗ್ ಝೋನ್ ಕೂಡ ಕ್ರಿಯೇಟ್ ಆಗಿರ್ತಕ್ಕಂಥದ್ದು ನೋಡಬಹುದು. ಬಟ್ ಆ ಸಿಚುಯೇಷನ್ ಇದ್ರೂ ಕೂಡ ಸೊ ಬೈಯಿಂಗ್ ವಾಲ್ಯೂಮ್ ಎವ್ರಿ ಡೇ ಮಿನಿಮಮ್ $25 million ಬೈಯಿಂಗ್ ಕೂಡ ಟ್ರೆಂಡ್ ಅನ್ನ ನಾವು ನೋಡ್ತಾ ಇದೀವಿ. ಓಕೆ, ಸೊ ಅದನ್ನು ಕೂಡ ಸಾಕಷ್ಟು ವೇಲಿ ಆದಷ್ಟು ಬೈ ಮಂತ್ ಎಂಡ್ ಇನ್ ಬಿಟ್ವೀನ್, ಸೊ ಅದು ಕೂಡ ಈ ಬೈಯಿಂಗ್ ವ್ಯಾಲ್ಯೂಮ್ ನ ಏನು ನೀವು ನೋಡ್ತಾ ಇದ್ದೀರಾ, ಅದು ಸೆಲ್ಲಿಂಗ್ ವ್ಯಾಲ್ಯೂಮ್ ಕಿಂತ ಜಾಸ್ತಿ ಆಗ್ತಕ್ಕಂಥ ಪ್ರೊಬಾಬಿಲಿಟಿನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಅದರಿಂದ ಏನಾಗುತ್ತೆ, ಸೊ ಬೈಯಿಂಗ್ ಟ್ರೆಂಡ್ ಶುರು ಆದಾಗ ಆಟೋಮೆಟಿಕ್ಲಿ ಸೊ ಪ್ರೈಸ್ ಅಲ್ಲಿ ಒಂದು ಸ್ಟೆಬಿಲಿಟಿ ಬರ್ತಕ್ಕಂಥದ್ನ ವಿಚಾರಗಳನ್ನ ನಾವಿಲ್ಲಿ ಅಬ್ಸರ್ವ್ ಮಾಡಬಹುದು. ಅಂದ್ರೆ ದ ಕಮ್ಯುನಿಟಿ ಯಾವ ತರ ಸ್ಟ್ರಾಂಗ್ ಆಗಿದೆ, ಸ್ಟ್ರಾಂಗ್ ಆಗಿ ಹೋಲ್ಡ್ ಮಾಡ್ತಿದೆ, ಬರೀ ಬೈಯಿಂಗ್ ಇಲ್ಲ, ನೀವು ಬರೀ ಸೆಲ್ಲಿಂಗ್ ಇಲ್ಲ, ಬೈಯರ್ಸ್ ಟ್ರೆಂಡ್ ಕೂಡ ಡೇ ಬೈ ಡೇ ಕ್ರಿಯೇಟ್ ಆಗ್ತಾ ಇರ್ತಕ್ಕಂಥದ್ನ ನಾವಿಲ್ಲಿ ಚೆಕ್ ಮಾಡ್ಬೋದು. ಅಂಡ್ ದೆನ್ ನಾವು ಪ್ರತಿದಿನ ಯಾವುದೇ ಒಂದು ವಿಚಾರ ಇಲ್ಲಿ ಯಾರೋ ಅಪ್ಡೇಟ್ ಮಾಡ್ತಾರೆ, ಯಾರೋ ಕೊಡ್ತಾರೆ, ಇಲ್ಲಿ ಯಾರೋ ಇಲ್ಲ, ಕಂಪ್ಲೀಟ್ಲಿ ಎವ್ರಿಥಿಂಗ್ ಆನ್ ಸೋಷಿಯಲ್ ಮೀಡಿಯಾದಲ್ಲೇ ನಮಗೆ ವಿಚಾರಗಳು ಸಿಗ್ತಕ್ಕಂಥದ್ದು. ಸೊ ನಮಗೂ ವಿಚಾರಗಳನ್ನ ನಿಮಗೂ ಕೂಡ ಕಂಪ್ಲೀಟ್ ಅಪ್ಡೇಟ್ ಬೇಕು ಅಂದ್ರೆ LGNS ನ ಲೈಕ್ ಸೋಷಿಯಲ್ ಮೀಡಿಯಾ ಪೇಜಸ್ ನ ನಾವು ಫಾಲೋ ಮಾಡ್ಬೇಕಾಗುತ್ತೆ. ಸೊ ಅಲ್ಲಿ ಪ್ರತಿ ದಿನಾನು ಕೂಡ ಏನೆಲ್ಲ ಸಿಸ್ಟಮ್ ಅಲ್ಲಿ ಬದಲಾವಣೆ ಅಥವಾ ಅಪ್ಡೇಷನ್ಸ್, ಏನೆಲ್ಲ ಸಿಸ್ಟಮ್ ಯಾವ ತರ ವರ್ಕ್ ಆಗ್ತಾ ಇದೆ ಅಂತಕ್ಕಂಥದ್ನ ನಾವು ತಿಳ್ಕೊಬಹುದು. ಓಕೆ, ಸೊ ಸೋಷಿಯಲ್ ಮೀಡಿಯಾ ಪೇಜ್ ಅಲ್ಲಿ ನೋಡ್ತಾ ಇದ್ರ ಯಾವ ತರ ಲೈಕ್ ಸೊ ಮೆಸೇಜಸ್ ಬರ್ತಾ ಇರುತ್ತೆ, ಯಾವ ತರ ಕಂಪ್ಲೀಟ್ಲಿ ಪ್ರೊಡಕ್ಟ್ ಕಂಪ್ಲೀಟ್ಲಿ ಒಂದು ಪ್ರೋಟೋಕಾಲ್ ಯಾವ ಬೇಸ್ಡ್ ಅಲ್ಲಿ ವರ್ಕ್ ಆಗ್ತಾ ಇದೆ ಅಂತಕ್ಕಂಥದ್ದು ಕೂಡ ನಾವು ಇದರಲ್ಲಿ ಚೆಕ್ ಮಾಡ್ಬೋದು. ಟೆಕ್ನಿಕಲಿ ಥಿಂಗ್ಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಅದನ್ನ ನಾವು ಲೈಕ್ ChatGPT ಅಲ್ಲಿ ಲೈಕ್ ಕನ್ವರ್ಟ್ ಮಾಡಿ ಟ್ರಾನ್ಸ್ಲೇಟ್ ಮಾಡ್ತಾ ಕೂಡ ಅದ್ರ ಬಗ್ಗೆ ವಿಚಾರಗಳನ್ನ ತಿಳ್ಕೊಬಹುದು. ಸೊ ಇದ್ರಲ್ಲಿ ಆಲ್ರೆಡಿ LGNS ಪೇಜ್ ಅಲ್ಲಿ ಒಂದು ಲೈಕ್ ಬೇರೆ ಪೇಜ್ ಅನ್ಸುತ್ತೆ. ಸೊ ಒಂದು ಪೇಜ್ ಅಲ್ಲಿ ಬಂದಿರತಕ್ಕಂಥದ್ದು. ಸೊ ಹೋಲ್ಡಿಂಗ್ LGNS ಅಂತಂದ್ರೆ ಕಂಪ್ಲೀಟ್ಲಿ ದ ಪ್ರೆಸೆನ್ಸ್ ಆಫ್ ಹೋಲ್ಡಿಂಗ್ ಅಂದ್ರೆ ಪ್ಯಾನಿಕ್ ಸಿಚುಯೇಷನ್ ಅಲ್ಲಿ ಏನೆಲ್ಲ ಸೆಲ್ ಮಾಡ್ತಾ ಇದ್ದಾರೆ, ಸೊ ಅವ್ರದ್ದು ಡಿಲ್ಯಾಗ್ ಅಂದ್ರೆ ಅವ್ರಿಗೆ ಏನೆಲ್ಲ ಎಫೆಕ್ಟ್ ಆಗಬಹುದು ಅಂತಕ್ಕಂಥದ್ನ ಅಂದ್ರೆ ಸೊ ನಾವು ಈಗ ಹೋಲ್ಡಿಂಗ್ LGNS ನ ಆದಷ್ಟು ಬೇಗ ಹೋಲ್ಡಿಂಗ್ ಕಾಂಪೌಂಡಿಂಗ್ ಮುಖಾಂತರ ಹೋಲ್ಡ್ ಮಾಡೋದ್ರಿಂದ ಸೊ ಕಮ್ಮಿಂಗ್ ಡೇಸ್ ಅಲ್ಲಿ ಅನುಬಿ ಬ್ಲಾಕ್ ಚೈನ್ ಬಂದಾದ ನಂತರ ಆ ಡಿಮ್ಯಾಂಡಿಂಗ್ ರೇಷಿಯೋ ಯಾವ ತರ ಒಂದು ಲೈಕ್ ಒಂದು ಒಂದು ಅಪ್ ಟ್ರೆಂಡ್ ಝೋನ್ ಅಲ್ಲಿ ಹೋಗುತ್ತೆ ಅಂತಕ್ಕಂಥದ್ದು ಒಂದು ಕ್ಯಾಲ್ಕುಲೇಟಿವ್ ಫಾರ್ಮುಲಾ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಸೊ ಆ ಪೋಸ್ಟ್ ನಾನು ನಿಮಗೆ ಕಳ್ಸಿಕೊಡ್ತೀನಿ ವಾಟ್ಸ್ಆಪ್ ಅಲ್ಲಿ.
ಸೊ ಅಂಡ್ ದೆನ್ ಸಾಕಷ್ಟು ವಿಚಾರಗಳನ್ನ ನಾವು ಡೈರೆಕ್ಟ್ಲಿ ವೈಟ್ ಪೇಪರ್ ಕೂಡ ನೋಡ್ಬೋದು. ಓಕೆ, ಇವತ್ತೇನೆಲ್ಲ ಸಿಸ್ಟಮ್ ಅಲ್ಲಿ ಬದಲಾವಣೆ ಅಥವಾ ಅಪ್ಡೇಷನ್ಸ್ ಸಿಸ್ಟಮ್ ಅಲ್ಲಿ ಲೈಕ್ ಕಮಿಂಗ್ ಸಿಸ್ಟಮ್ ಎಕೋ ಸಿಸ್ಟಮ್ ನ ಬಿಲ್ಡ್ ಮಾಡ್ಲಿಕ್ಕೆ ತಮ್ಮದೇ ಆದಂತ ನಾವು ಇಷ್ಟು ದಿನ ಪಾಲಿಗಾನ್ ಬ್ಲಾಕ್ ಚೈನ್ ಬಳಸ್ಕೊಂಡು ಸಿಸ್ಟಮ್ ಅಬ್ಸಲ್ಯೂಟ್ಲಿ ಒಂದು 2 ಇಯರ್ ಸಕ್ಸಸ್ಫುಲ್ ಏನು ಸಿಸ್ಟಮ್ ರನ್ ಆಗಿದೆ. ಓಕೆ, ಸೊ ಅದೇ ರೀತಿ ಒಂದು ಸ್ಮೂತ್ ಆಗಿ ಕಮ್ಮಿಂಗ್ ಡೇಸ್ ಅಲ್ಲೂ ರನ್ ಆಗ್ಬೇಕು ಅಂದ್ರೆ ಬೇರೆಯ ಬ್ಲಾಕ್ ಚೈನ್ ಮೇಲೆ ಡಿಪೆಂಡೆನ್ಸಿ ಸಿಸ್ಟಮ್ ಇರ್ಲಿಕ್ಕೆ ಆಗಲ್ಲ. ಅದಕ್ಕೆ ಆದಂತ ತಂದೆ ಆದಂತ ಅನುಬೀಸ್ ಬ್ಲಾಕ್ ಚೈನ್ ನ ಕ್ರಿಯೇಟ್ ಮಾಡ್ಕೊಂಡಿದ್ದು ಆಗಿದೆ. ಸೊ ಅದರದೇ ಆದಂತ ವರ್ಕಿಂಗ್ ಫೇಸ್ ಅಲ್ಲಿ ಆಲ್ರೆಡಿ ನಾವು ಬರ್ತಾ ಇರ್ತಕ್ಕಂಥದ್ದನ್ನ ಡೇ ಬೈ ಡೇ ಆ ವಿಚಾರ ನೋಡ್ತಾ ಲೈಕ್ ಅಪ್ಡೇಟ್ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದು. ಓಕೆ, ಸೊ ಇವೆಲ್ಲವೂ ವಿಚಾರಗಳು ಯಾರೋ ಲೈಕ್ ಇವಾಗ ಅಪ್ಡೇಟ್ ಮಾಡಿ ಇವಾಗ ಪ್ರತಿದಿನ ಸಿಸ್ಟಮ್ ಅಲ್ಲಿ ಹೇಳ್ತಾ ಇರ್ತಕ್ಕಂಥದ್ದಲ್ಲ. ಓಕೆ, ಸಿಸ್ಟಮ್ ಯಾವಾಗ ಫಸ್ಟ್ ಡೇ LGNS ಕ್ರಿಯೇಟ್ ಆಯ್ತು ಮಾರ್ಕೆಟ್ ಅಲ್ಲಿ, ಸೊ ಅವಾಗೆ ಸಿಸ್ಟಮ್ ಒಂದು ವೈಟ್ ಪೇಪರ್ ನ ಲೈಕ್ ಅಂದ್ರೆ ತಂದೆ ಆದಂತ ಎವ್ರಿ ಫೇಸ್ ಅಲ್ಲಿ ಏನೇನೆಲ್ಲ ಸಿಸ್ಟಮ್ ತಗೊಂಡ್ ಬರುತ್ತೆ, ಯಾವ ತರ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಸಿಸ್ಟಮ್ ಮಾರ್ಕೆಟಿಗೆ ಬರುತ್ತೆ. ಸೊ LGNS ಅಂತಕ್ಕಂಥದ್ದು ಕಮಿಂಗ್ ಡೇಸ್ ಅಲ್ಲಿ ಎಕೋಸಿಸ್ಟಮ್ ನ ಯಾವ ತರ ಬಿಲ್ಡ್ ಮಾಡುತ್ತೆ, LGNS ಯಾವ ತರ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ, ಅದ್ರದ್ದು ಯುಟಿಲಿಟಿ ಯಾವ ತರ ಯೂಸ್ ಆಗುತ್ತೆ ಅಂತಕ್ಕಂಥ ಎಲ್ಲಾ ವಿಚಾರಗಳನ್ನೂ ಕೂಡ ಡೇ 1 ಅಲ್ಲೇ ವೈಟ್ ಪೇಪರ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಒರಿಜಿನ್. ಸೊ ಅದರಲ್ಲಿ ಸಾಕಷ್ಟು ವಿಚಾರಗಳನ್ನ ನೀವು ತಿಳ್ಕೊಬಹುದು. ಸಾಕಷ್ಟು ಅಂದ್ರೆ ಯಾವ ಪ್ರೋಟೋಕಾಲ್ ಅಲ್ಲಿ ವರ್ಕ್ ಆಗುತ್ತೆ, LGNS ನ ಪ್ರೈಸ್ ಯಾವ ತರ ಡಿಪೆಂಡೆನ್ಸಿ ಇರುತ್ತೆ, ಸೆಲ್ಲಿಂಗ್ ಝೋನ್ ಕ್ರಿಯೇಟ್ ಆದಾಗ ಬಾಂಡ್ ಅಲ್ಲಿ ಯಾವ ಫಾರ್ಮುಲಾ ಬೇಸ್ಡ್ ಆಗಿ ದ ಪರ್ಸೆಂಟೇಜ್ ಕ್ರಿಯೇಟ್ ಆಗುತ್ತೆ, ಪ್ರತಿಯೊಂದು ವಿಚಾರನೂ ಕೂಡ ಸೊ ನೀವು ಇಲ್ಲಿ ಚೆಕ್ ಮಾಡಬಹುದು. ಸೊ ಇಂಟ್ರೊಡಕ್ಷನ್ ಟು ಒರಿಜಿನ್ ಅಲ್ಲಿ ಸೊ ನೋಡ್ತಾ ಇರ್ಬೋದು. ಫಾರ್ ಎಕ್ಸಾಂಪಲ್, ಸೊ C2G2B ಅಂದ್ರೆ ಆಲ್ರೆಡಿ ನಾನು ಹೇಳಿದೆ. ಓಕೆ, ಸೊ ಆಲ್ರೆಡಿ ನಾನು ಹೇಳಿದೆ. ಸೊ ಅನುಬೀಸ್ ಬ್ಲಾಕ್ ಚೈನ್ ನ ಇಂಪಾರ್ಟೆನ್ಸ್, ಅನುಬೀಸ್ ಬ್ಲಾಕ್ ಚೈನ್ ಕಮಿಂಗ್ ಡೇಸ್ ಅಲ್ಲಿ ಯಾವ ಪ್ರೋಟೋಕಾಲ್ ಮೇಲೆ ವರ್ಕ್ ಆಗುತ್ತೆ ನೋಡಿ. ಯಾವುದೇ ಒಂದು ಬ್ಲಾಕ್ ಚೈನ್ ಒಂದು ಇಂಪಾರ್ಟೆನ್ಸ್ ಕ್ರಿಯೇಟ್ ಆಗ್ಬೇಕು ಅಂದ್ರೆ ಅದರದೇ ಆದಂತ ಪೊಟೆನ್ಶಿಯಲ್ ಮಾರ್ಕೆಟ್ ಅಲ್ಲಿ ಅವಶ್ಯಕತೆ ಇದ್ರೆ ಮಾತ್ರ ಅದು ಏನಾಗುತ್ತೆ, ಬೂಮ್ ಆಗುತ್ತೆ. ಆತರ ಅದರದ ಯುಟಿಲಿಟಿ ಯೂಸರ್ಸ್ ಇರಬೇಕು ನೋಡಿ. ಸಾಕಷ್ಟು ಒಂದು ಪ್ಲಾನ್ ಬೇಸ್ಡ್ ಸಿಸ್ಟಮ್ ಅಲ್ಲಿ ಬ್ಲಾಕ್ ಚೈನ್ ನಾವು ನೋಡಿದೀವಿ. ಬಟ್ ಪ್ರೈವಸಿ ಪ್ರೋಟೋಕಾಲ್ ಏನಿದೆ, ಫಾರ್ ದ ಫಸ್ಟ್ ಟೈಮ್ ಇನ್ ದ ಇಂಡಸ್ಟ್ರಿ ಒಂದು ಪ್ರೈವಸಿ ಪ್ರೋಟೋಕಾಲ್ ಇಟ್ಕೊಂಡು ಒಂದು ಬ್ಲಾಕ್ ಚೈನ್ ಕ್ರಿಯೇಟ್ ಆಗ್ತಾ ಇರ್ತಕ್ಕಂಥದ್ದು. ಏನಿದು C2G2B ಅಂತಂದ್ರೆ ಕನ್ಸ್ಯೂಮರ್ ಗವರ್ಮೆಂಟ್ ಬಿಸ್ನೆಸ್ ಮ್ಯಾನ್. ಅಂದ್ರೆ ಈ 3 ಪ್ರೋಟೋಕಾಲ್ ಪೀಪಲ್ ಕೂಡ ಇನ್ವಾಲ್ವ್ ಆಗ್ತಾ ಇರ್ತಕ್ಕಂಥದ್ದು. ಇನ್ವಾಲ್ವ್ ಆಗ್ಬೇಕು ಅಂದ್ರೆ ಅವರಿಗೆಲ್ಲ ಫಾರ್ ಎಕ್ಸಾಂಪಲ್ ಈವನ್ ದಿಂದ ಬಿಸ್ನೆಸ್ ಮ್ಯಾನ್ಸ್ ಆಗಿರ್ಬೋದು ಅಥವಾ ಬಿಗ್ ಗವರ್ಮೆಂಟ್ ಡೇಟಾಸ್ ಆಗಿರ್ಬೋದು, ಈವನ್ ಫಾರ್ ಕನ್ಸ್ಯೂಮರ್ಸ್ ಆಗಿರ್ಬೋದು. ಸೊ ಈ ಅವಶ್ಯಕತೆ ಇರ್ತಕ್ಕಂಥದ್ದು ಏನು ಅಂತಂದ್ರೆ ಪ್ರೈವಸಿ ಪ್ರೋಟೋಕಾಲ್. ಓಕೆ, ಸೊ ಆ ಪ್ರೈವಸಿ ಪ್ರೋಟೋಕಾಲ್ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಅದನ್ನ ತರ್ತಾ ಇರ್ತಕ್ಕಂಥದ್ದು ಅನುಬೀಸ್ ಬ್ಲಾಕ್ ಚೈನ್. ಈವನ್ ಇನ್ ಮೋರ್ ದನ್ ಟೆಕ್ನಾಲಜಿ ಏನ್ ನೋಡ್ತಾ ಇದೀವಿ, ಈವನ್ ಕ್ರಿಪ್ಟೋದಲ್ಲಿ ದ ಕ್ವಾಂಟಮ್ ಮೆಕ್ಯಾನಿಕ್ಸ್ ಏನ್ ಥಿಯರಿ ಇದೆ ಅದನ್ನ ಅಡಾಪ್ಟಿವಿಟಿ ಇಟ್ಕೊಂಡು ಅನುಬೀಸ್ ಬ್ಲಾಕ್ ಚೈನ್ ಬರ್ತಾ ಇರ್ತಕ್ಕಂಥದ್ದು. ಸೊ ಕಂಪ್ಲೀಟ್ಲಿ ಒಂದು ಡ್ಯಾಪ್ ಮೇಲೆ ಸಿಸ್ಟಮ್ ರನ್ ಆಗ್ತಕ್ಕಂಥದ್ದು. ಇದು ಯಾವುದೇ ತರದ ವೆಬ್ಸೈಟ್ ಬೇಸ್ಡ್ ಸಿಸ್ಟಮ್ಸ್ ಆಗ್ಲ ಲೈಕ್ ಕ್ರಿಪ್ಟೋದಲ್ಲಿ ನಾವು ಸಾಕಷ್ಟು ಒಂದು ವೆಬ್ಸೈಟ್ ಬೇಸ್ಡ್ ಒಂದು ಎಕ್ಸ್ಚೇಂಜ್ ಆಗಿರ್ಬೋದು ಅಥವಾ ಸಾಕಷ್ಟು ವೇಲ್ ಏನೆಲ್ಲ ಯುಟಿಲಿಟಿ ಬಳಸ್ತಾ ಇದ್ದಾರೆ ಫಾರ್ ಟ್ರಾನ್ಸ್ಫರ್ ಪರ್ಪೋಸ್, ರಿಸೀವ್ ಆಗಿರ್ಬೋದು, ಎವ್ರಿಥಿಂಗ್ ಫಾರ್ ಏನ್ ಯುಟಿಲಿಟಿ ಕ್ರಿಪ್ಟೋದಲ್ಲಿ ನಡೀತಾ ಇದೆ. ಸೊ ಆ ಟ್ರೆಂಡ್ ಕಮಿಂಗ್ ಡೇಸ್ ಅಲ್ಲಿ ಕಂಪ್ಲೀಟ್ಲಿ ಡ್ಯಾಪ್ ಆಗಿ ಕನ್ವರ್ಟ್ ಆಗುತ್ತೆ. ಅಂದ್ರೆ ಸೊ ಡಿಸೆಂಟ್ರಲೈಸ್ಡ್ ಸಿಸ್ಟಮ್ ನ ಮಾರ್ಕೆಟ್ ಅಲ್ಲಿ ಜನ ಅಡಾಪ್ಟ್ ಮಾಡ್ಕೊಳ್ತಾರೆ, ಅದಕ್ಕೆ ಚೇಂಜ್ ಆಗ್ತಾರೆ. ಸೊ ಆ ಸಿಸ್ಟಮ್ ನ ಕಂಪ್ಲೀಟ್ಲಿ ಅಡಾಪ್ಟಿವಿಟಿನ ತರ್ಲಿಕ್ಕೆ ಸಿಸ್ಟಮ್ ಹೊರಟಿರ್ತಕ್ಕಂಥದ್ದು ಅನುಬೀಸ್ ಬ್ಲಾಕ್ ಚೈನ್. ಕಂಪ್ಲೀಟ್ಲಿ ಡ್ಯಾಪ್ ವಿಲ್ ಬಿ ದ ಟ್ರೆಂಡ್ ಅಂತಾನೆ ಹೇಳ್ಬೋದು. ಓಕೆ, ಸೊ ಅಂಡ್ ದೆನ್ ನಾವು ತಿಳ್ಕೊಬೇಕಾಗಿರೋದೇನು ಅಂದ್ರೆ ಫಾರ್ ಎಕ್ಸಾಂಪಲ್ ಇವನ್ ನಾನು ಹೇಳದೆ ಕಸ್ಟಮರ್ ಗವರ್ಮೆಂಟ್ ಬಿಸ್ನೆಸ್ ಮ್ಯಾನ್. ಓಕೆ, ಸೊ ಅವರಿಗೆ ಅವಶ್ಯಕತೆ ಇರತಕ್ಕಂಥದ್ದೇನು, ಪ್ರೈವಸಿ. ಸೊ ಯಾಕೆ ಸರ್ ಇವಾಗ ನಡೀತಾ ಇರ್ತಕ್ಕಂಥ ಒಂದು ಬ್ಲಾಕ್ ಚೈನ್ ಸಿಸ್ಟಮ್ ಅಲ್ಲಿ ಕ್ರಿಪ್ಟೋದಲ್ಲಿ ಪ್ರೈವಸಿ ಇಲ್ವಾ ಅಂತ ನೀವು ಕೇಳೋದಾದ್ರೆ ಇಲ್ಲ, 100%. ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಅಡ್ರೆಸ್, ಫಾರ್ ಎಕ್ಸಾಂಪಲ್ EB40 ಅಂತ ಯಾವ್ದೋ ಒಂದು ಲಾಸ್ಟ್ ಅಡ್ರೆಸ್ ಅಂತ ಅನ್ಕೋಣ. ಈ ಅಡ್ರೆಸ್ ಫಾರ್ ಎಕ್ಸಾಂಪಲ್ ರಿಲಯನ್ಸ್ ಕಂಪ್ನಿದು ಅಂತ ನಮಗೆ ಗೊತ್ತಾದ್ಮೇಲೆ ಸೊ ನಾವೇನ್ ಮಾಡ್ತೀವಿ, ಆ ಅಡ್ರೆಸ್ ನ ವಾಚ್ ವ್ಯಾಲೆಟ್ ಅಲ್ಲಿ ಚೆಕ್ ಮಾಡಿ ಆ ಅಸೆಟ್ ಎಲ್ಲೆಲ್ಲಿ ಟ್ರಾನ್ಸ್ಫರ್ ಆಯ್ತು, ಎಷ್ಟು ಟ್ರಾನ್ಸ್ಫರ್ ಆಯ್ತು, ಅವ್ರ ಹತ್ರ ಹೋಲ್ಡಿಂಗ್ ಎಷ್ಟಿದೆ, ಪ್ರತಿಯೊಂದು ವಿಚಾರ ಏನಾಗುತ್ತೆ, ಸೊ ರಿವೀಲ್ ಆಗುತ್ತೆ.
ಓಕೆ. ಬಟ್ ಮೇನ್ ಲೈಕ್ ಇನ್ಸ್ಟಿಟ್ಯೂಷನಲ್ ಹೋಲ್ಡರ್ಸ್ ಆಗಿರ್ಬೋದು, ಕಂಪ್ಲೀಟ್ಲಿ ಒಂದು ಬಿಗ್ ಇನ್ವೆಸ್ಟರ್ ಆಗಿ ಸಿಸ್ಟಮ್ ಅಲ್ಲಿ ಮೇಂಟೈನ್ ಮಾಡೋರಿಗೆ ಅವಶ್ಯಕತೆ ಇರ್ತಕ್ಕಂಥದ್ದು ಪ್ರೈವಸಿ ಇಸ್ ದ ಮೇನ್ ಅವಶ್ಯಕತೆ ಇರ್ತಕ್ಕಂಥದ್ದು. ಸೊ ಆ ಥಿಂಗ್ನ ಸಿಸ್ಟಮ್ ತರ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು ಅನುಬೀಸ್ ಬ್ಲಾಕ್ ಚೈನ್. ಓಕೆ. ಸೊ ಈ ವರ್ಡ್ ಇದೇನ್ ಹೇಳ್ತಾ ಇದೀವಿ, ಇದು ದಿಸ್ ಈಸ್ ಅ ವೆರಿ ರೆವಲ್ಯೂಷನರಿ ಥಿಂಗ್ ಅಂತಾನೆ ಹೇಳ್ಬೋದು. ಸೊ ಅನುಬೀಸ್ ಬ್ಲಾಕ್ ಚೈನ್ ಅದನ್ನ ತರ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಸೊ ಅಂಡ್ ದೆನ್ ಸಾಕಷ್ಟು ವಿಚಾರಗಳನ್ನ ಕೂಡ ನಾವು ಈ ವೈಟ್ ಪೇಪರ್ ಅಲ್ಲಿ ತಿಳ್ಕೊಬಹುದು. ಫಾರ್ ಎಕ್ಸಾಂಪಲ್ ಒಂದು ಎವ್ರಿ ಫಾರ್ ಎಕ್ಸಾಂಪಲ್ ಈವನ್ LGNS ಯಾವ ತರ ಮಿಂಟ್ ಆಗುತ್ತೆ, ಆ ಮಿಂಟ್ ಆಗ್ತಕ್ಕಂಥ ಪ್ರತಿ LGNS ಗೆ ಬ್ಯಾಕಪ್ ಬ್ಯಾಕಪ್ ಇದೆನಾ ಅಂತ ನಾವು ಸಾಕಷ್ಟು ಬಾರಿ ನಾವು ಲೈಕ್ ಓರಲಿ ನಾವು ಹೇಳಿರ್ತಕ್ಕಂಥದ್ದು. ಸೊ ನೋಡ್ತಾ ಇದ್ದೀರಾ ಮೆಕ್ಯಾನಿಸಮ್ ಯಾವ ತರ ವರ್ಕ್ ಆಗುತ್ತೆ LGNS ಅಲ್ಲಿ. ಸೊ ಯಾವ ತರ ಯಾವ ಟೈಮ್ ಅಲ್ಲಿ ಬಾಂಡ್ ಅಲ್ಲಿ ಲೈಕ್ ಆಫರಿಂಗ್ ರನ್ ಆಗುತ್ತೆ, ಅಥವಾ ಬಾಂಡ್ ಸೇಲ್ ಆಗ್ಬೇಕು ಅಂತ APY ಯಾವಾಗ ಜಾಸ್ತಿ ಆಗುತ್ತೆ, APY ಮೇಂಟೈನ್ ಆಗ್ಲಿಕ್ಕೆ ಕಾರಣ ಏನು. ಸೊ ಪ್ರತಿಯೊಂದು ವಿಚಾರನೂ ಕೂಡ ಟೆಕ್ನಿಕಲಿ ಫಾರ್ಮುಲಾದಲ್ಲಿ ಇರ್ತಕ್ಕಂಥದ್ದು. ಇದ್ಯಾರೋ ಇಲ್ಲಿ ಹೋಲ್ಡ್ ಮಾಡ್ತಾರೆ ಅಥವಾ ರನ್ ಮಾಡ್ತಾರೆ, ಸಿಸ್ಟಮ್ ಇಂದ ಯಾರೋ ಮ್ಯಾನುವಲಿ ಇಲ್ಲಿ ಟೋಕನ್ ಜನರೇಟ್ ಆಗುತ್ತೆ ಅಂತಕ್ಕಂಥದ್ದಿಲ್ಲ. ಟೋಕನ್ ಜನರೇಟ್ ಆಗ್ಲಿಕ್ಕೂ ದಟ್ ಈಸ್ ಒಂದು ಪ್ರೋಟೋಕಾಲ್ ಇದೆ. ಟೋಕನ್ ಸ್ಟೇಕಿಂಗ್ ಪರ್ಸೆಂಟೇಜ್ ಏನು ಡಿಸೈಡ್ ಆಗಿದೆ ಅದಕ್ಕೂ ಒಂದು ಪ್ರೋಟೋಕಾಲ್ ಇದೆ. ಪ್ರತಿಯೊಂದು ವಿಚಾರಕ್ಕೂ ಕೂಡ ಒಂದು ಪ್ರೋಟೋಕಾಲ್ ಸಿಸ್ಟಮ್ ಅಲ್ಲಿ ಇರ್ತಕ್ಕಂಥದ್ನ ಅದನ್ನ ನಾವು ಡೈರೆಕ್ಟ್ಲಿ ಒಂದು ವೈಟ್ ಪೇಪರ್ ಅಲ್ಲಿ ನಾವು ಅದನ್ನ ಚೆಕ್ ಮಾಡಬಹುದು. ಸೊ ಸೊ ನೋಡ್ತಾ ಇದ್ದೀರಾ ವೈಟ್ ಪೇಪರ್ ಅಲ್ಲಿ ಇಲ್ಲಿ ಮೆನ್ಷನ್ ಆಗಿರ್ತಕ್ಕಂಥದ್ದು. ಓಕೆ. ಸೊ ವೈಟ್ ಪೇಪರ್ ಅಲ್ಲಿ ಇಲ್ಲಿ ನೋಡ್ತಾ ಇದ್ದೀರಾ, ಎವ್ರಿ ಎಲ್ ಜಿ ಎನ್ ಎಸ್ every LGNS is minted is backed up by at least $1 of ಟ್ರೆಜರಿ ರಿಸ್ಕ್ ಫ್ರೀ ಅಸೆಟ್ಸ್. ಅಂದ್ರೆ ಆಸ್ ಪರ್ ಅ ಫಾರ್ಮುಲಾ ಸಿಸ್ಟಮ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ಪ್ರತಿಯೊಂದು LGNS ಏನ್ ಮಿಂಟ್ ಆಗ್ತಾ ಇದೆ ಅದು ಒಂದು LGNSಗೆ $1 ಆಸ್ ಅ ಬ್ಯಾಕಪ್ ಆಗಿ ರಿಸ್ಕ್ ಫ್ರೀ ಅಸೆಟ್ ವ್ಯಾಲ್ಯೂ ಅಲ್ಲಿ ಬ್ಯಾಕಪ್ ಫಂಡ್ ಆಗಿ ಸಿಸ್ಟಮ್ ಅಲ್ಲಿ ಇರ್ತಕ್ಕಂಥದ್ದು. ಅಂದ್ರೆ ಸೊ LGNS ಆಸ್ ಅ ಪ್ರೋಟೋಕಾಲ್ ನೋಡೋದಾದ್ರೆ ಅಂಡ್ ಬಿಲೋ $1 ಆಸ್ ಅ ಪ್ರೋಟೋಕಾಲ್ ಎವ್ರಿ ಪ್ರತಿಯೊಂದು LGNSಗೂ $1 ಲೈಕ್ ಬ್ಯಾಕಪ್ ಆಗಿ ಸಿಸ್ಟಮ್ ಅಲ್ಲಿ ಇರ್ತಕ್ಕಂಥದ್ನ ನಾವಿಲ್ಲಿ ನೋಡಬಹುದು. ಸೊ ಇದು ಅಂದ್ರೆ ಸೊ ಇದನ್ನ ಯಾಕೆ ಅಂತಕ್ಕಂಥದ್ದು ನಾವು ತಿಳ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಇಲ್ಲಿ ನೋಡ್ತಾ ಇದ್ರ ಇಟ್ಸ್ ನಾಟ್ ಓನ್ಲಿ ಸ್ಟ್ರೆಂಥನ್ ದ ವ್ಯಾಲ್ಯೂ LGNS ಆಸ್ ಅ ಕ್ರಿಪ್ಟೋ ಕರೆನ್ಸಿ, ಬಟ್ ಆಲ್ಸೋ ಪ್ರೊವೈಡ್ಸ್ ಅವರ್ ಇನ್ವೆಸ್ಟರ್ ವಿತ್ ಅ ಗ್ರೇಟರ್ ಸೆಕ್ಯೂರಿಟಿ ಅಂಡ್ ಅ ಕಾನ್ಫಿಡೆನ್ಸ್. Okay, so this is very important for the confidence security purpose of investors. The LGNS, every LGNS is backed up by $1. Okay, so this technically protocol ಯಾವ ನಾವು ಲೈಕ್ ನಾರ್ಮಲಿ ನೀವು ಯಾವುದೇ ಕ್ರಿಪ್ಟೋದಲ್ಲಿ ನೋಡಿದ್ರು ಕೂಡ ಸೊ ಎವ್ರಿ ಆ ಟೋಕನ್ಗೆ ಒಂದು ಏನು ಬ್ಯಾಕಪ್ ಇದೆ, ಯಾವ ತರ ಪ್ರೋಟೋಕಾಲ್ ವರ್ಕ್ ಆಗುತ್ತೆ ಅಂತಕ್ಕಂಥದ್ದನ್ನ ಬ್ಯಾಕಪ್ ನಾವು ಹೇಳಲಿಕ್ಕೆ ಆಗಲ್ಲ. ಈ ತರ ಪ್ರೋಟೋಕಾಲ್ ಸೊ ಯಾವ ಕ್ರಿಪ್ಟೋದಲ್ಲೂ ಕೂಡ ಸೊ ನಾವು ನೋಡ್ಲಿಕ್ಕೆ ಚಾನ್ಸ್ ಇಲ್ಲ. ಸೊ ಯಾಕೆಲ್ಲ ಈ ಪಾಯಿಂಟ್ಸ್ ಹೇಳ್ತಾ ಇದ್ದೀನಿ ಅಂದ್ರೆ, ನಮಗೆ ಬರೀ ನಾವು ಪ್ರೈಸ್ ನ ಹೊರತಾಗಿ ಸಿಸ್ಟಮ್ ನ ತಿಳ್ಕೊಳ್ಳದೆ ಏನೆಲ್ಲ ವಿಚಾರಗಳು ನಮ್ಮ ತಲೆಯಲ್ಲಿ ಇರಬೇಕು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಓಕೆ. ಸೊ ಅಂಡ್ ದೆನ್ ಸಾಕಷ್ಟು ಈವನ್ ಎವ್ರಿ ಡೇ ಏನು LGNS ಅಲ್ಲಿ ಸೇಲ್ ಆಗುತ್ತೆ, ಸೆಲ್ ಆಗ್ತಕ್ಕಂಥ LGNS ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಇರ್ತಕ್ಕಂಥ LGNS ನ ನಾವು ಸೇಲ್ ಮಾಡ್ತೀವಿ ಅನ್ಕೊಳ್ಳಿ, 5% ಏನಾಗುತ್ತೆ ಡಿಡಕ್ಟ್ ಆಗುತ್ತೆ. ಸೊ ಆ 5% ಅಲ್ಲಿ 2% ಏನಾಗುತ್ತೆ ಲಕ್ಕಿ ಡಿಪ್ಪಿಗೆ ಹೋಗುತ್ತೆ. ಲಕ್ಕಿ ಡಿಪ್ ಅಂತಂದ್ರೆ ಸೊ ಯಾರೆಲ್ಲ LGNS ಅಲ್ಲಿ ಡೈ ಮುಖಾಂತರ ಸೊ ಆ ಲಕ್ಕಿ ಡಿಪ್ ಅನ್ನೋ ಆಪ್ಷನ್ ಇಂದ ನಾವು ಲೈಕ್ LGNS ನ ಬೈ ಮಾಡ್ತೀವಿ, ಅದು ರ್ಯಾಂಡಮ್ ಹ್ಯಾಶ್ ಆಗಿ ಲಕ್ಕಿ ಡಿಪ್ ಅಲ್ಲಿ ಸೊ ರ್ಯಾಂಡಮ್ಲಿ ಒಂದು ಲಕ್ಕಿ ಡಿಪ್ ಅಲ್ಲಿ ನಮ್ಮ ಹ್ಯಾಶ್ ಕ್ರಿಯೇಟ್ ಆಗಿ ನಮ್ಗೆ ಇನ್ ಕೇಸ್ ಆ ಲಕ್ಕಿ ಡಿಪ್ ಅಲ್ಲಿ ಲೈಕ್ ಆಫರಿಂಗ್ ಆಯ್ತು ಅಂತಂದ್ರೆ ಸೊ ಎವ್ರಿ ಡೇ ಆ ಲಕ್ಕಿ ಡಿಪ್ ಅಲ್ಲಿ ಈವನ್ 10 ಲಕ್ಷ 50 ಲಕ್ಷ 1 CR 10 CR ಅಂದ್ರೆ ಸೊ ಔಟ್ ಆಫ್ 100 ಪೀಪಲ್ 500 ಪೀಪಲ್ ಅಲ್ಲಿ ಅದು ಒಬ್ರು ಇಬ್ಬರಿಗೆ ಆ ಲಕ್ ಡಿಪ್ ವರ್ಕ್ ಆಗುತ್ತೆ. ಓಕೆ. ಸೊ ಆದ್ರೂ ಕೂಡ ಎವ್ರಿ ಡೇ 2% ಅಂದ್ರೆ ಕೌಂಟ್ ಮಾಡಿ. ಫಾರ್ ಎಕ್ಸಾಂಪಲ್ $30 ಮಿಲಿಯನ್ ಇವತ್ತು ಸೆಲ್ ಆಗಿದೆ ಫಾರ್ ಎಕ್ಸಾಂಪಲ್ ಅಂತ ಅನ್ಕೋಣ. 300 ಕೋಟಿ ಸೆಲ್ ಆಗಿದೆ. 300 ಕೋಟಿಯಲ್ಲಿ 2% ಅಂದ್ರೆ ಎಷ್ಟಾಯ್ತು, ನಿಯರ್ ಅಬೌಟ್ 6 ಕೋಟಿ. 6 ಕೋಟಿ ಎಗೇನ್ ಕಮ್ಯುನಿಟಿಗೆ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ.
ಅದು ಎದ್ರ ಮುಖಾಂತರ ಡಾಲರ್ ಮುಖಾಂತರನೇ ಕ್ರಿಯೇಟ್ ಆಗ್ತಾ ಇದೆ. ಈವನ್ ಅದರಲ್ಲಿ ಸಮ್ ಪರ್ಸೆಂಟೇಜ್ ಆಫ್ ಕ್ರಿಯೇಟರ್ಗೆ ಹೋಗ್ತಾ ಇದೆ, ಸಮ್ ಪರ್ಸೆಂಟೇಜ್ ಆಫ್ LGNS ಬರ್ನ್ ಆಗ್ತಾ ಇದೆ. ಸೊ ನಾವ್ ಇದನ್ನೆಲ್ಲ ಏನಕ್ಕೆ ತಿಳ್ಕೊಬೇಕು ಅಂದ್ರೆ, ಟೆಕ್ನಿಕಲಿ ಥಿಂಗ್ಸ್ ಪ್ರೈಸ್ ನ ಹೊರತಾಗಿ ಏನೇ ಇದ್ರೂ ಕೂಡ ಟೆಕ್ನಿಕಲಿ ಥಿಂಗ್ಸ್ ಕಂಪ್ಲೀಟ್ಲಿ ಕಮ್ಯುನಿಟಿ ಅದರಿಂದ ತಗೊಳ್ತಾ ಇದ್ದಾನ, ಕಮ್ಯುನಿಟಿ ಬಿಲ್ಡ್ ಆಗ್ತಾ ಇದ್ದಾನ, ಕಮ್ಯುನಿಟಿ ಏನಕ್ಕೋಸ್ಕರ ಬರಬೇಕು, ಯಾಕೆ ಬರ್ತಾರೆ ಅನ್ನೋದಕ್ಕೋಸ್ಕರ ನಿಮಗೆ ಈ ಪಾಯಿಂಟ್ಸ್ ನಾನು ನಿಮ್ಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಸೊ ಅದನ್ನು ಕೂಡ ವಿತ್ ನೀವು ವ್ಯಾಲೆಟ್ ಅಡ್ರೆಸ್ ಮುಖಾಂತರ ಆ ಲಕ್ಕಿ ಡಿಪ್ ಅಲ್ಲಿ ನೀವು ಫಾರ್ ಎಕ್ಸಾಂಪಲ್ ಚೆಕ್ ಮಾಡಬಹುದು. ಸೊ ನೋಡ್ತಾ ಇದ್ದೀರಾ, ಸೊ 5% ಹ್ಯಾಂಡ್ಲಿಂಗ್ ಫೀ ವಿಲ್ ಬಿ ಚಾರ್ಜ್ಡ್ ಫಾರ್ ಅ ಟೋಕನ್ ಸೇಲ್ಸ್. ಅಂದ್ರೆ ಟೋಕನ್ ನ ಸೇಲ್ ಮಾಡಿದಾಗ 5% ಹ್ಯಾಂಡ್ಲಿಂಗ್ ಫೀಸ್ ಏನು ಲೈಕ್ ಡಿಡಕ್ಟ್ ಆಗುತ್ತೆ. 2% ಆಫ್ ವಿಚ್ ವಿಲ್ ಗೋ ಇನ್ ಟು ದ ಫೋಮೋ ಪಾಟ್ ಪ್ರೈಸ್ ಪೂಲ್. ಅಂದ್ರೆ 2% ಅದರಲ್ಲಿ ಪ್ರೈಸ್ ಪೂಲಿಗೆ ಹೋಗ್ತಕ್ಕಂಥದ್ದು. ಸೊ ಅದರಲ್ಲಿ ಸಮ್ $100 ಇಂದ ನಾವು ವೀಕ್ಲಿ ಪಾಟ್ ಇದೆ, ಮಂತ್ಲಿ ಪಾಟ್ ಇದೆ, ಡೈಲಿ ಪಾಟ್ ಇದೆ. ಸೊ ಅದರಲ್ಲಿ ಖರೀದಿ ಮಾಡೋದ್ರ ಮುಖಾಂತರ, ಸೊ ಸಾಕಷ್ಟು ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರಲ್ಲ, ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ. ಸೊ ನಾವೇನಾದ್ರೂ LGNS ನಮ್ಮ ಹತ್ರ ಡಾಲರ್ ಇದೆ, ಡೈ ಇದೆ ಅಂದ್ರೆ ಆ ಡೈ ಇಂದ ನಾವ್ ಇದ್ರ ಥ್ರೂ ಪರ್ಚೇಸ್ ಮಾಡಿದ್ರೆ, ಸೊ ನಮ್ಮ ಅಡ್ರೆಸ್ ಏನಾಗುತ್ತೆ ಲಕ್ಕಿ ಹ್ಯಾಶ್ ಅಲ್ಲಿ ಕೂರುತ್ತೆ. ಅದ್ರಲ್ಲಿ ಏನಾದ್ರೂ ಸಿಕ್ತು ಅಂತ ಅಂದ್ರೆ, ಸೊ ನಮಗೆ ಡಾಲರ್ ಆಸ್ ಅ ಪ್ರೈಸ್ ಮುಖಾಂತರ ನಮಗೆ ಸಿಗ್ತಕ್ಕಂಥದ್ದು. ಸೊ ಇದನ್ನ ಏನು ಹೇಳ್ದೆ ಅಂತಂದ್ರೆ, ಕಮ್ಯುನಿಟಿ ಇನ್ವಾಲ್ವ್ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದು. ಸೊ ಅದು ಯಾವ ಲೆವೆಲ್ ಅಲ್ಲಿ ಆಗುತ್ತೆ ಅಂತಕ್ಕಂಥದ್ದು ಕೂಡ ನಿಮಗೆ ಈ ಮೀಟಿಂಗ್ ಅಲ್ಲಿ ತಿಳಿಸ್ಕೊಡ್ತೀನಿ. ಓಕೆ, ಸೊ ಅಂಡ್ ದೆನ್ ಸಾಕಷ್ಟು ವಿಚಾರಗಳನ್ನ ನಾವು ಎಲ್ಲೆಲ್ಲಿ ನೋಡ್ಬೇಕು, ಎಲ್ಲಿ ನಾವು ತಿಳ್ಕೊಳ್ಬೇಕು ಅಂತಂದ್ರೆ, ಸೊ ಇವೆಲ್ಲವೂ ಕೂಡ ನಿಮ್ಮ ಹತ್ರ ಅಪ್ಡೇಟ್ ಇರ್ಬೇಕಾಗುತ್ತೆ. origin.dao.io ಅಂತಕ್ಕಂಥ ವೆಬ್ಸೈಟ್ ಇದೆ. ಸೊ ಅಲ್ಲಿ ಏನೆಲ್ಲ ಡಾವ್ ಅಲ್ಲಿ ಏನೆಲ್ಲ ಇನ್ಫಾರ್ಮೇಶನ್ ಬಂದ್ರೂ ಕೂಡ, ಓಕೆ, ಸೊ ಅಲ್ಲಿ ಮೆಸೇಜ್ ಅಪ್ಡೇಟ್ ಆಗ್ತಕ್ಕಂಥದ್ದು, ಅಪ್ಡೇಟ್ಸ್ ನಮಗೆ ಸಿಗ್ತಕ್ಕಂಥದ್ದು origin.dao.io ಅಂತಕ್ಕಂಥ ವೆಬ್ಸೈಟ್ ಅಲ್ಲಿ. ಸೊ ಅಲ್ಲಿ ಎವ್ರಿ ಡೇ ಏನ್ ಅಪ್ಡೇಟ್ಸ್ ಬರ್ತಾ ಇದೆ, ಅಥವಾ ಒರಿಜಿನ್ ವೈಟ್ ಪೇಪರ್ ಆಗಿರ್ಬೋದು, ಡಾಕ್ಯುಮೆಂಟ್ ಆಗಿರ್ಬೋದು, ಸೆರೆಟಿಕ್ ರಿಪೋರ್ಟ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಈ ವೆಬ್ಸೈಟ್ ಅಲ್ಲಿ ನೀವು ಚೆಕ್ ಮಾಡಬಹುದು. ಓಕೆ, ಸೊ ಆಲ್ರೆಡಿ ನೋಡ್ತಾ ಇದ್ದೀರಾ, ಅನೌನ್ಸ್ಮೆಂಟ್ ಆನ್ ಡಿಪ್ಲಾಯಿಂಗ್ GLGNS ಗವರ್ನೆನ್ಸ್ ಟೋಕನ್ ಆನ್ ಲಿಕ್ವಿಡಿಟಿ ಆನ್ ದ ಅನುಬೀಸ್ ಚೈನ್. ಓಕೆ, ಸೊ GLGNS ಅಂತಕ್ಕಂಥ ಟೋಕನ್ ಕೂಡ ಲಾಂಚ್ ಆಗ್ತಾ ನಾನು ಹೇಳ್ತಾ ಇರ್ತಕ್ಕಂಥದ್ದು ಯಾರು ಕೂಡ ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ. ಇದೇನೇ ಇದ್ರೂ ಕೂಡ ಅನುಬೀಸ್ ಬ್ಲಾಕ್ ಚೈನ್ ನ ಸ್ಟ್ರೆಂತ್ ಗೆ, ಅಥವಾ ಅನುಬೀಸ್ ಬ್ಲಾಕ್ ಚೈನ್ ಬರ್ತಕ್ಕಂಥ ದಿನಗಳಲ್ಲಿ ಅದಕ್ಕೆ ಗ್ಯಾಸ್ ಫೀಸ್, ಈಗ ನಾವೇನು ಪಾಲಿಗಾನ್ ಬ್ಲಾಕ್ ಚೈನ್ ಅಲ್ಲಿ ಯಾವ ತರ ಪಾಲಿಗಾನ್ ನ ಬಳಸ್ತೀವಿ, ಸೊ ಅದೇ ಆದಂತ ಅನುಬೀಸ್ ಬ್ಲಾಕ್ ಚೈನ್ ಅಲ್ಲಿ ತಂದೆ ಆದಂತ ಟ್ರಾನ್ಸಾಕ್ಷನ್ ಗೆ ಯಾವ್ದಾದ್ರು ಒಂದು ಟೋಕನ್ ಇರಲೇಬೇಕು. ಓಕೆ, ಸೊ ಮೇ ಬಿ ಆ ಟೋಕನ್ ಗ್ಯಾಸ್ ಫೀಸಿಗೋಸ್ಕರ ಅಥವಾ ಟ್ರೇಡಿಂಗ್ ಪರ್ಪೋಸ್ ರಿಲೇಟೆಡ್ ಲಿಕ್ವಿಡಿಟಿಗೋಸ್ಕರ GLGNS ಅಂತಕ್ಕಂಥ ಟೋಕನ್ ಡಿಪ್ಲಾಯ್ ಆಗ್ತಾ ಇರತಕ್ಕಂಥದ್ದು. ಓಕೆ, ಸೊ ಈ ಡಿಪ್ಲಾಯ್ ಆಗ್ತಕ್ಕಂಥ ಒಂದು ಪ್ರಾಜೆಕ್ಟ್ ಗೆ ಟೋಕನ್ ಗೆ ಏನಾಗ್ತಿದೆ, ಆಲ್ರೆಡಿ ಲಿಕ್ವಿಡಿಟಿನ ಸಿಸ್ಟಮ್ ಇಂದ ಕಮ್ಯುನಿಟಿ ಪ್ರೊವೈಡ್ ಮಾಡಿರ್ತಕ್ಕಂಥದ್ದು. ಸೊ ಯಾವುದೇ ಒಂದು ನೋಡಿ, ಫಾರ್ ಎಕ್ಸಾಂಪಲ್ ಈಗ ಆಲ್ರೆಡಿ ಪಾಲಿಗಾನ್ ಅಲ್ಲಿ LGNS ಪಾಲಿಗಾನ್ ಅಲ್ಲಿ ಒಂದು ತಂದೆ ಆದಂತ ಸ್ಟ್ರೆಂತ್ ಇದೆ. ಓಕೆ, ಸೊ LGNS ನಾವು ಸ್ಟ್ರೆಂತ್ ನೋಡ್ಬೇಕು ಅಂತಂದ್ರೆ ನಾವೇನೆಲ್ಲ ಅಬ್ಸರ್ವ್ ಮಾಡ್ತೀವಿ, ನಾವೆಲ್ಲ ಅಬ್ಸರ್ವ್ ಮಾಡ್ತೀವಿ, ಒಂದು ಲಿಕ್ವಿಡಿಟಿನ ಅಬ್ಸರ್ವ್ ಮಾಡ್ತೀವಿ, ಅಂಡ್ ದೆನ್ ಅದರದ್ದು ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಝೋನ್ ಚೆಕ್ ಮಾಡ್ತೀವಿ. ಇದೇ ತರದ ಎವ್ರಿ ಡೇ ಟ್ರಾನ್ಸಾಕ್ಷನ್ ನ ಚೆಕ್ ಮಾಡ್ತೀವಿ. ಅದೇ ತರ ಸೊ ಅನುಬೀಸ್ ಬ್ಲಾಕ್ ಚೈನ್ ಅಲ್ಲಿ ಅದರದೇ ಆದಂತ ಸ್ಟ್ರೆಂತ್ ನ ಕಮಿಂಗ್ ಡೇಸ್ ಅಲ್ಲಿ ಸಾಕಷ್ಟು ಪ್ರಾಜೆಕ್ಟ್ಸ್ ಗಳು ಅನುಬೀಸ್ ಬ್ಲಾಕ್ ಚೈನ್ ನ ಬಳಸ್ಕೋಬೇಕು, ಇನ್ವಾಲ್ವ್ ಆಗ್ಬೇಕು ಅಂದ್ರೆ, ಸೊ ಅದರದೇ ಆದಂತ ಲಿಕ್ವಿಡಿಟಿನ ಚೆಕ್ ಮಾಡ್ತಾರೆ, ಅದರದೇ ಆದಂತ ಡೈಲಿ ಬೈಯಿಂಗ್ ಟ್ರೆಂಡ್ಸ್ ನ ಚೆಕ್ ಮಾಡ್ತಾರೆ, ಕಮ್ಯುನಿಟಿನ ಚೆಕ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಅನುಬೀಸ್ ಬ್ಲಾಕ್ ಚೈನ್ ತಂದೆ ಆದಂತ ಒಂದು GLGNS ಫಾರ್ ದ ಗವರ್ನೆನ್ಸ್ ಟೋಕನ್ ಅಂತ ಹೇಳ್ತೀವಿ. ಅಂದ್ರೆ ಸೊ ಟು ಎಸ್ಟಾಬ್ಲಿಷ್ ದ ಅಥೆಂಟಿಸಿಟಿ ಆಫ್ ಟ್ರೇಡಿಂಗ್, ಅಂದ್ರೆ ಕಂಪ್ಲೀಟ್ಲಿ ಒಂದು ಟ್ರಾನ್ಸಾಕ್ಷನ್ಸ್ ನ ಅಥೆಂಟಿಸಿಟಿಗೋಸ್ಕರ ಒಂದು GLGNS ಟೋಕನ್ ನ ಸೊ ಡಿಪ್ಲಾಯ್ ಮಾಡ್ತಾ ಇರ್ತಕ್ಕಂಥದ್ದು, ಅದು ಅನುಬೀಸ್ ಬ್ಲಾಕ್ ಚೈನ್ ಮೇಲೆ. ಓಕೆ, ಸೊ ಇದ್ರದೇ ಆದಂತ ಅಪ್ಡೇಟ್ಸ್, ಅದಕ್ಕೆ ಯಾವ ತರ ಅದು ಯೂಸ್ ಆಗುತ್ತೆ, ಆ GLGNS ಟೋಕನ್ ನಾವ್ ಯಾವ ತರ ಖರೀದಿ ಮಾಡ್ಬೇಕಾ, ಸೊ ಅದ್ರದ್ದು ಯೂಸ್ ಕೇಸ್ ಏನಿರುತ್ತೆ ಅಂತಕ್ಕಂಥದ್ನ ಕಮ್ಮಿಂಗ್ ಡೇಸ್ ಅಲ್ಲಿ ಬರ್ತಕ್ಕಂಥ ದಿನಗಳಲ್ಲಿ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಬಟ್ ಇದರಿಂದ ಯಾರು ಕೂಡ ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ. ಪಾಲಿಗಾನ್ ಅಲ್ಲಿ ನಮ್ಮ ಸ್ಟ್ರೆಂತ್ ಲಿಕ್ವಿಡಿಟಿ ಸ್ಟ್ರೆಂತ್ ಇದೆ, ಬಟ್ ಅನುಬೀಸ್ ಬ್ಲಾಕ್ ಚೈನ್ ಅಲ್ಲಿ ನಮ್ದೇ ಆದಂತ ಸ್ಟ್ರೆಂತ್ ನ ಸಿಸ್ಟಮ್ ತೋರಿಸಬೇಕು ಅಂದ್ರೆ ಲಿಕ್ವಿಡಿಟಿ ವೆರಿ ಇಂಪಾರ್ಟೆಂಟ್. ಅಂಡ್ ದೆನ್ ಯಾವುದೇ ಒಂದು ಬ್ಲಾಕ್ ಚೈನ್ ನೀವು ಟ್ರಾನ್ ತಗೊಳ್ಳಿ ಅಥವಾ ಈ ಥೀರಿಯಂ ತಗೊಳ್ಳಿ, ಯಾವುದೇ ಒಂದು ಬ್ಲಾಕ್ ಚೈನ್ ಅಲ್ಲಿ ಒಂದು ಟ್ರಾನ್ಸಾಕ್ಷನ್ ಆಗ್ಬೇಕು ಅಂದ್ರೆ ಗ್ಯಾಸ್ ಫೀಸಿಗೆ ಒಂದು ಟೋಕನ್ ಯಾವ ತರ ಇರುತ್ತೆ, ಸೊ ಅದೇ ತರ ಸೊ ಅನುಬೀಸ್ ಬ್ಲಾಕ್ ಚೈನ್ ಅಲ್ಲೂ ಕೂಡ ಸೊ ಫಾರ್ ಗ್ಯಾಸ್ ಫೀಸ್ ಪರ್ಪೋಸ್ ಇರ್ಬೋದು, ಅಥವಾ ಅದ್ರ ಪ್ರೋಟೋಕಾಲ್ ರನ್ ಆಗ್ಬೇಕು ಅಂದ್ರೆ ಸೊ GLGNS ಟೋಕನ್ ಅವಶ್ಯಕತೆ ಇರುತ್ತೆ. ಸೊ ಅದಕ್ಕೋಸ್ಕರ GLGNS ಟೋಕನ್ ತರ್ತಾ ಇರ್ತಕ್ಕಂಥದ್ನ ನಾವಿಲ್ಲಿ ನೋಡ್ಬೋದು. ಸೊ ಅದ್ರದ್ದು ಯಾವ ತರ ಅಪ್ಡೇಟ್ಸ್, ಅದು ಯಾವ ತರ ಯೂಸ್ ಕೇಸ್ ಆಗುತ್ತೆ ಅಂತಕ್ಕಂಥದ್ನ ಸೊ ಬರ್ತಕ್ಕಂಥ ದಿನಗಳಲ್ಲಿ ನಾನು ನಿಮಗೆ
ತಿಳಿಸ್ಕೊಡ್ತೀನಿ. ಸೊ ಅಂಡ್ ದೆನ್ ಸಾಕಷ್ಟು ವಿಚಾರಗಳನ್ನ ನಾವು ತಿಳ್ಕೊಬೇಕಾಗಿರೋದೇನು ಅಂದ್ರೆ ಸಿಸ್ಟಮ್ ಸಿಸ್ಟಮ್ ಟೋಕನ್ಸ್ ನ ಪ್ರೈಸ್. ಸರ್, ಸಾಕಷ್ಟು ಜನ ನನಗೆ ಕಾಲ್ ಮಾಡ್ತಾರೆ, ಇದು ಪ್ರೈಸ್ ಪ್ರೊಬಾಬಿಲಿಟಿ ಝೀರೋ ಆಗ್ಬಿಡುತ್ತಾ, ಅಥವಾ ಝೀರೋ ಆದ್ರೆ ಹೇಗೆ, ನನ್ನ ಪೋರ್ಟ್ಫೋಲಿಯೋ ಲೈಕ್ ಕಮ್ಮಿ ಆಗ್ತಾ ಇದೆ. ಸೊ ನೋಡಿ, ನಾವು ಆಲ್ರೆಡಿ ಹೇಳಿದೀವಿ, ಕಾಂಪೌಂಡಿಂಗ್ ಇಸ್ ದ ಸ್ಟ್ರೆಂತ್, ಟೆಕ್ನಾಲಜಿ ಇಸ್ ದ ವಿಷನ್. ಸೊ ಇವೆರಡು ತೇರಿನ ಹೊರತಾಗಿ ಅದನ್ನ ತಿಳ್ಕೊಳ್ಳಿಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ, ಅಥವಾ ಬರೀ ಸುಮ್ನೆ ದುಡ್ಡು ಹಾಕಿ ಅಥವಾ ಏನೋ ನಾವು ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡಿ ಸುಮ್ನೆ ಬಿಟ್ಬಿಡ್ತೀವಿ, ಯಾವುದೋ ಒಂದು ಕಾನ್ಸೆಪ್ಟ್ ನ ಬೇರೆ ಇಷ್ಟು ದಿನ ಮಾಡಿರ್ತಕ್ಕಂಥ ಸಿಸ್ಟಮ್ ತರ ನಾವಿಲ್ಲಿ ವರ್ಕ್ ಮಾಡ್ತೀವಿ ಅಂದ್ರೆ ಇಲ್ಲಿ ಆ ತರ ಸಿಸ್ಟಮ್ ವರ್ಕ್ ಆಗಲ್ಲ. ನಾವು ಪ್ರತಿ ವಿಚಾರಗಳನ್ನ ತಿಳಿತಾ ಹೋಗ್ಬೇಕು, ತಿಳ್ಕೊಳ್ತಾ ಹೋಗೋದ್ರಿಂದ ಸೊ ನಮಗೆ ಇಲ್ಲಿ ಕಾನ್ಫಿಡೆನ್ಸ್ ಸಿಗ್ತಾ ಹೋಗುತ್ತೆ. ಓಕೆ, ಸೊ ಸೊ ಇಲ್ಲಿ ಏನೆಲ್ಲ ವಿಚಾರಗಳು ನಮಗೆ ತಿಳಿಬೇಕು. ಓಕೆ, ಫಾರ್ ಎಕ್ಸಾಂಪಲ್ ನೀವು ಡ್ಯಾಶ್ ಬೋರ್ಡ್ ಅಲ್ಲಿ ನಾನು ತೋರಿಸ್ತಾ ಇದ್ದೀನಿ, ಹೋಮ್ ಅಲ್ಲಿ ನೋಡ್ತಾ ಇದ್ರ, ಇಲ್ಲಿ ತನಕ ಟೋಟಲ್ ಎಲ್ ಜಿ ಎನ್ ಸ್ಟೇಕ್ ಆಗಿರೋದು ಎಷ್ಟು ಅಂದ್ರೆ, ಟೋಟಲ್ ಎಲ್ ಜಿ ಎನ್ ಎಸ್ ಸ್ಟೇಕ್ ಆಗಿರತಕ್ಕಂಥದ್ದು 172 ಕೋಟಿ ಸ್ಟೇಕ್ ಆಗಿದೆ. ಓಕೆ, ಸೊ ಯಾಕೆ ಝೀರೋ ಆಗಲ್ಲ ಅನ್ನೋದು ಟೆಕ್ನಿಕಲಿ ನಾವು ತಿಳ್ಕೋಬೇಕು. ಟೆಕ್ನಿಕಲಿ ವಿಚಾರಗಳು ನಮಗೆ ತಲೆಯಲ್ಲಿ ಇರಬೇಕು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ದೀನಿ. ಟೋಟಲ್ ಎಲ್ ಜಿ ಎನ್ ಸ್ಟೇಕ್ ಆಗಿರ್ತಕ್ಕಂಥದ್ದು ಎಷ್ಟು? 172 ಕೋಟಿ. ಓಕೆ, ಸೊ ಸೊ ಒಂದು ಪ್ಯಾನಿಕ್ ಸಿಚುಯೇಷನ್ ಅಲ್ಲಿ, ಪ್ಯಾನಿಕ್ ಅಲ್ಲಿ ಸಿಸ್ಟಮ್ ಇಂದ ಸೆಲ್ ಮಾಡ್ತಾ ಇರ್ತಾರೆ, ಅಥವಾ ಸೆಲ್ ಮಾಡಿದ್ರು ಕೂಡ ಅದನ್ನ ಅಪರ್ಚುನಿಟಿನ ಗ್ರಾಬ್ ಮಾಡೋರು ಕೂಡ ಇರ್ತಾರೆ. ನೋಡಿ, ಲಾಸ್ಟ್ ಒಂದು 10 ಮಂತ್ಸ್ 12 ಮಂತ್ಸ್ ಇಂದ ಏನ್ ಸಿಸ್ಟಮ್ ಅಲ್ಲಿ ಜರ್ನಿ ಮಾಡಿದ್ದಾರೆ, ದೇರ್ ಆರ್ ಟೂ ಟೈಪ್ಸ್ ಆಫ್ ಪೀಪಲ್. ಓಕೆ, ಸೊ ರೀಸೆಂಟ್ಲಿ ಒಂದು 2 to 3 ಮಂತ್ಸ್ ಇಂದ ಏನೋ ನಾಲೆಡ್ಜ್ ಇಲ್ಲದೆ ಸಿಸ್ಟಮ್ ಅಲ್ಲಿ ಒಂದು 5 ಮಂತ್ಸ್ ಇಂದ 3 ಮಂತ್ಸ್ ಇಂದ ಇರೋರಿಗೆ ಏನ್ ಅನ್ಸ್ಬಿಡುತ್ತೆ, ಸೊ ಒಂದು ಪ್ಯಾನಿಕ್ ಸಿಚುಯೇಷನ್ ಕ್ರಿಯೇಟ್ ಆಗುತ್ತೆ. ಅಂದ್ರೆ ನಾವು ಡೌನ್ ಆಗುವಾಗ ಏನ್ ಅನ್ಕೊಂಡ್ಬಿಡ್ತೀವಿ, ಸೊ ಪ್ಯಾನಿಕ್ ಆಗಿ ನಾವು ಸೆಲ್ ಮಾಡ್ತೀವಿ, ಸೆಲ್ ಮಾಡಿ ಸಿಸ್ಟಮ್ ಇಂದ ಎಕ್ಸಿಟ್ ಆಗ್ತೀವಿ. ಇಲ್ಲಿ ನಮ್ಮ ಫಂಡ್ ನಮಗೆ ಫ್ರೀಡಮ್ ಇದೆ, ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ನಮ್ಮ ಸಿಸ್ಟಮ್ ಇಂದ ಎಕ್ಸಿಟ್ ಆಗ್ಬೋದು. ಓಕೆ, ಬಟ್ ನಾವು ಬಿಲೋ ಯಾರೆಲ್ಲ ಓಲ್ಡ್ ಪೀಪಲ್ ಇದ್ದಾರೆ, ಆ ಅಪರ್ಚುನಿಟಿನ ಏನ್ ಮಾಡ್ತಾ ಇದ್ದಾರೆ, ಗ್ರಾಬ್ ಮಾಡ್ತಾ ಇದ್ದಾರೆ. ಅಂದ್ರೆ ಸೊ ಈವನ್ ಆ ಬೈಯಿಂಗ್ ಟೈಮ್ ಅಲ್ಲಿ ಎಲ್ ಜಿ ಎನ್ಸ್ ನ ಬೈ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು ಓಲ್ಡ್ ಪೀಪಲ್. ಅಂದ್ರೆ ವೈ ಓನ್ಲಿ ಬಿಕಾಸ್ ನಾವು ಕಾಂಪೌಂಡಿಂಗ್, ಯಾರೆಲ್ಲ ಕಾಂಪೌಂಡಿಂಗ್ ನ ಬೆನಿಫಿಟ್ ನ ತಗೊಂಡಿರ್ತೀವಿ, ಸ್ಟ್ರೆಂತ್ ನ ನೋಡಿರ್ತೀವಿ, ಸೊ ನಾವು ಆಪರ್ಚುನಿಟಿನ ಬೈಯಿಂಗ್ ಆಪರ್ಚುನಿಟಿ ಆಗಿ ನೋಡ್ತೀವಿ. ನ್ಯೂ ಅಥವಾ ಸಿಸ್ಟಮ್ ಬಗ್ಗೆ ಗೊತ್ತಿಲ್ದವರು ಅಥವಾ ಲೈಕ್ ನ್ಯೂ ಕಮರ್ಸ್ ಏನ್ ಅದನ್ನ ಒಂದು ಸೆಲ್ಲಿಂಗ್ ಟೈಮ್ ಅಂತ ಅನ್ಕೊಂಡು ಸಿಸ್ಟಮ್ ಇಂದ ಎಕ್ಸಿಟ್ ಆಗ್ತಾರೆ. ದಿಸ್ ಈಸ್ ದ, ಅಂದ್ರೆ ಈವನ್ ಸಿಸ್ಟಮ್ ಯಾವುದೇ ಒಂದು ಫೈನಾನ್ಷಿಯಲ್ ಥಿಂಗ್ ಮಾರ್ಕೆಟ್ ಅಲ್ಲಿ ಎಮೋಷನಲ್ ಮೇಲೆ ಹೋಗುತ್ತೆ. ಅಂದ್ರೆ ಎವ್ರಿ ಪೀಪಲ್ ಮೈಂಡ್ ಸೆಟ್ ಸೇಮ್ ಇರಬೇಕು ಅಂತೇನಿಲ್ಲ, ಎವ್ರಿ ಪೀಪಲ್ದು ಒಂದು ಲೈಕ್ ಇದೇ ತರ ಡಿಸಿಷನ್ ಇರಬೇಕು ಅಂತೇನಿಲ್ಲ. ಸೊ ನಾವೆಲ್ಲ ತಿಳ್ಕೊಬೇಕಾಗಿರೋದೇನು, ಆಲ್ರೆಡಿ ನಾನು ಹೇಳಿದೆ 172 ಕೋಟಿ ಟೋಟಲ್ ಎಲ್ ಜಿ ಎನ್ ಎಸ್ ಸ್ಟೇಕ್ ಆಗಿರತಕ್ಕಂಥದ್ದು. ಓಕೆ, ಸೊ ಈ 172 ಎಲ್ ಜಿ ಎನ್ ಎಸ್ ಅಲ್ಲಿ, ಓಕೆ, ಸೊ ಹತ್ತತ್ರ ನಾನು ಸಾಕಷ್ಟು ವೇ ಅಲ್ಲಿ ಏನಾಗ್ತಿದೆ, ಎಲ್ ಜಿ ಎನ್ ಎಸ್ ಲಾಕ್ ಆಗಿದೆ ಸಿಸ್ಟಮ್ ಅಲ್ಲಿ. ಒಂದು ಎನರ್ಜಿನ, ನಿಮ್ಮ ಸ್ಪೈಡರ್ ವೆಬ್ ಅನ್ನ ನೀವು ವಿಡ್ರಾ ಮಾಡ್ಲಿಕ್ಕೆ ಎನರ್ಜಿನ ಬೈ ಮಾಡ್ಲಿಕ್ಕೆ ಆಗುತ್ತೆ, ಅಲ್ಲಿ ಎಲ್ ಜಿ ಎನ್ ಎಸ್ ಬರ್ನ್ ಆಗುತ್ತೆ. ಓಕೆ, ಪ್ರತಿದಿನ ಸ್ಟೇಬಲ್ ಕಾಯಿನ್ ನ ಖರೀದಿ ಮಾಡ್ತಾ ಇದ್ರೆ ಅದಕ್ಕೆ ಎಲ್ ಜಿ ಎನ್ ಎಸ್ ಬರ್ನ್ ಆಗ್ತಾ ಇದೆ. ಓಕೆ, ಪ್ರತಿದಿನ. ಅಂಡ್ ದೆನ್ ಬಾಂಡ್ ಮೆಕ್ಯಾನಿಸಮ್ 600 days ಏನು ಇದೆ, ಲಾಂಗ್ ಟರ್ಮ್ ಸ್ಟೇಕಿಂಗ್ ಇದೆ, ಅಲ್ಲಿ ಎಷ್ಟು ಸ್ಟೇಕ್ ಆಗಿದೆ ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ನೋಡ್ತಾ ಇದ್ದೀರಾ ಹತ್ತತ್ರ 50 ಕೋಟಿ, ಲೈಕ್ 49 CR, ಅದು ಹತ್ತತ್ರ 50 ಕೋಟಿ ಎಲ್ ಜಿ ಎನ್ ಎಸ್ ಏನಾಗಿದೆ, ಸ್ಟೇಕ್ ಆಗಿರ್ತಕ್ಕಂಥದ್ದು 600 ದಿನಕ್ಕೆ. ಸೊ 600 ದಿನದ ತನಕ ಲಾಕಿಂಗ್ ಆಗಿರ್ತಕ್ಕಂಥದ್ದು ಎಲ್ ಜಿ ಲೈಕ್ ಟೋಟಲ್ ಎಲ್ ಜಿ ಎನ್ ಎಸ್ ಅಲ್ಲಿ ಹತ್ತತ್ರ 30% 600 ದಿನ ಎಲ್ ಜಿ ಎನ್ ಎಸ್ ಸ್ಟೇಕಿಂಗ್ ಅಲ್ಲೇ ಸ್ಟೇಕ್ ಆಗಿರ್ತಕ್ಕಂಥದ್ನ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಓಕೆ, ಸೊ ನಿಜವಾಗ್ಲೂ ಅದು 149 ಲೈಕ್ ಕ್ರೋರ್ ಸ್ಟೇಕ್ ಆಗಿದೆನಾ, ಅದನ್ನ ಚೆಕ್ ಮಾಡ್ಬೋದಾ? ಪ್ರತಿಯೊಂದು ವಿಚಾರನು ಕೂಡ ಇಲ್ಲಿ ಟ್ರಾನ್ಸ್ಪರೆಂಟ್ ವಿತ್ ಅಡ್ರೆಸ್, ವಾಚ್ ವಾಲೆಟ್ ಮುಖಾಂತರ ನಾವಿಲ್ಲಿ ವಿಚಾರಗಳನ್ನ ತಿಳ್ಕೊಬಹುದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ತಾ ಇದ್ದೀರಾ ಟಾಪ್ ಸ್ಟೇಕ್ಡ್ ಅಮೌಂಟ್ ಟುಡೇ, ಸೊ ಅದು ಲೈಕ್ ಲೋಡ್ ಆಗ್ತಾ ಇದೆ. ಸೊ ಟಾಪ್ ಸ್ಟೇಕ್ಡ್ ಅಮೌಂಟ್ ರೈಟ್ ಸೈಡ್ ಅಲ್ಲಿ, ಓಕೆ, ರೈಟ್ ಸೈಡ್ ಅಲ್ಲಿ ನಿಮಗೆ ಇಲ್ಲಿ ಕಾಂಟ್ರಾಕ್ಟ್ ಕಾಣುತ್ತೆ, 600 days ಬಾಂಡ್ದು. ಇಲ್ಲಿ ಕಾಂಟ್ರಾಕ್ಟ್ ಅಡ್ರೆಸ್ ಬರುತ್ತೆ. ಸೊ ಆ ಕಾಂಟ್ರಾಕ್ಟ್ ಅಡ್ರೆಸ್ ಅನ್ನ ನೀವು ಕ್ಲಿಕ್ ಮಾಡಿದ್ರೆ, ಓಕೆ, ಸೊ ನೀವು ಕ್ಲಿಕ್ ಮಾಡೋದ್ರಿಂದ ಸೊ ಡೈರೆಕ್ಟ್ಲಿ ಕಾಂಟ್ರಾಕ್ಟ್ ಓಪನ್ ಆಗುತ್ತೆ. ಸೊ ಆ ಕಾಂಟ್ರಾಕ್ಟ್ ಅಡ್ರೆಸ್ ಅಲ್ಲಿ ಸೊ ಇವತ್ತು ಈವನ್ ಸ್ಟೇಕ್ ಮಾಡಿರೋದು ಎಷ್ಟು ಜನ ಸ್ಟೇಕ್ ಮಾಡಿದ್ದಾರೆ, ಎಷ್ಟು ಹೈಯೆಸ್ಟ್ ವಾಲ್ಯೂಮ್ ಅಲ್ಲಿ ಸ್ಟೇಕ್ ಮಾಡಿದ್ದಾರೆ. ಸೊ ನಾನು ರೀಸೆಂಟ್ಲಿ ಒಂದು ಮಧ್ಯಾಹ್ನ ಬೆಳಗ್ಗೆ ನೋಡಿದ್ದು, ಈವನ್ ಎವ್ರಿ ಡೇ 1 lakh ಎಲ್ ಜಿ ಎನ್ ಎಸ್ ತನಕನು ಟಾಪ್ ಆಗಿ, ಅಂದ್ರೆ ಟಾಪ್ ಮೋಸ್ಟ್ ಆಗಿ ಸ್ಟೇಕ್ ಆಗಿರ್ತಕ್ಕಂಥ ಉದಾಹರಣೆ ಇದೆ. 1 lakh 2 lakh ಎಲ್ ಜಿ ಎನ್ ಎಸ್ ಪ್ರತಿದಿನ.
ಸೊ ಆ ಪ್ರತಿದಿನ ಅದೇನಾಗುತ್ತೆ 600 ಡೇಸ್ ತನಕ ಪ್ರತಿ ದಿನಾನು ಕೂಡ ಸೊ ಪ್ರಿನ್ಸಿಪಲ್ ವಿತ್ ಸಮ್ ಪರ್ಸೆಂಟೇಜ್ ಆಫ್ ಅ ಪ್ರಾಫಿಟ್ ಎವ್ರಿ ಡೇ ಅದು ಏನಾಗುತ್ತೆ ರಿಲೀಸ್ ಆಗ್ತಾ ಹೋಗುತ್ತೆ. 600 ಡೇಸ್ ಸ್ಟೇಕಿಂಗ್ ಕೂಡ ತಂದೆ ಆದಂತ ಬೆನಿಫಿಟ್ ಇದೆ, ತಂದೆ ಆದಂತ ಕ್ಯಾಲ್ಕುಲೇಷನ್ ಇದೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅದನ್ನು ಕೂಡ ಕ್ಯಾಲ್ಕುಲೇಷನ್ ಸಾಕಷ್ಟು ವಿಡಿಯೋದಲ್ಲೂ ಕೂಡ ಹೇಳಿದ್ದಿದೆ, ಆ ಕ್ಯಾಲ್ಕುಲೇಷನ್ ಕೂಡ ತಿಳ್ಕೊಬಹುದು. ಸಮ್ ಪರ್ಸೆಂಟೇಜ್ ಇಲ್ಲಿ ಸ್ಟೇಕ್ ಆಗಿದೆ, ಸಮ್ ಪರ್ಸೆಂಟೇಜ್ ನೀವು ನೋಡೋದಾದ್ರೆ 360 ಡೇಸ್ ಅಲ್ಲಿ ಸ್ಟೇಕ್ ಆಗಿದೆ. ಓಕೆ. ಅಂಡ್ ದೆನ್ ಎವ್ರಿ ಡೇ ಎನರ್ಜಿ ಬೈ ಮಾಡ್ಲಿಕ್ಕೆ ಎಲ್ ಜಿ ಎನ್ ಎಸ್ ನ ಖರೀದಿ ಮಾಡ್ತಾರೆ. ಅಂಡ್ ದೆನ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನು, ಪ್ರತಿದಿನ ಬರ್ತಕ್ಕಂತ ಬಾಂಡ್ ಇಂದ ವಿಡ್ರಾ ಮಾಡ್ಬೇಕು ಅಂದ್ರೂ ಕೂಡ ಟರ್ಬೈನ್ ಅಲ್ಲಿ ಹೋಗಿ 24 ಅವರ್ಸ್ ಅಲ್ಲಿ ಸಿಸ್ಟಮ್ ಅಲ್ಲಿ ಟೋಕನ್ಸ್ ಸ್ಟೇಕ್ ಆಗ್ತವೆ. ಅಂದ್ರೆ ಲೈಕ್ 24 ಅವರ್ಸ್ ಲಾಕ್ ಆಗುತ್ತೆ. ಯಾವುದೇ ಒಂದು ಸ್ಪೈಡರ್ ವೆಬ್ ಅನ್ನ, ಡಾವ್ ರಿವಾರ್ಡ್ಸ್ ಅನ್ನ, ಏನೇ ಒಂದು ನಾವು ಸಿಸ್ಟಮ್ ಇಂದ ತೆಗಿಬೇಕು ಅಂದ್ರೆ 24 ತಾಸು ಅದು ಲಾಕ್ ಆಗುತ್ತೆ. ಅಂದ್ರೆ ಸೊ ಎಗೇನ್ ನಾವು ಡೈನ ಖರೀದಿ ಮಾಡಿ ಎಲ್ ಜಿ ಎನ್ ಎಸ್ ನ ಬೈ ಮಾಡ್ಬೇಕಾಗುತ್ತೆ. ಆ ಪ್ರೊಸೀಜರ್ ಅಂದ್ರೆ ಅದನ್ನ ನಿಮಗೆ ಹೇಳಕ್ ಹೊರಟಿರೋದೇನು ಅಂದ್ರೆ ಎಲ್ ಜಿ ಎನ್ ಎಸ್ ಯಾವ್ಯಾವ ಮುಖಾಂತರ ಸೊ ಲಾಕ್ ಆಗಿದೆ, ಯಾಕೆ ಪ್ರೈಸ್ ಅಲ್ಲಿ ನಾವು ಕಂಪ್ಲೀಟ್ಲಿ ಪ್ಯಾನಿಕ್ ಅನ್ನ ಅಂದ್ರೆ ಟೆಕ್ನಿಕಲಿ ಪ್ಯಾನಿಕ್ ಆಗೋ ತರ ಯಾವ್ದು ಸಿಚುಯೇಷನ್ಸ್ ನ ಲೈಕ್ ಯೋಚನೆ ಮಾಡ್ತಕ್ಕಂಥದ್ದು ಇಲ್ಲಿ ಪ್ರೊಬಾಬಿಲಿಟಿ ಇಲ್ಲ ಅಂತಕ್ಕಂಥದ್ನ ನಿಮಗೆ ತಿಳ್ಸಕ್ ಹೊರಟಿರ್ತಕ್ಕಂಥದ್ದು. ಅಂಡ್ ದೆನ್ ವೆರಿ ಇಂಪಾರ್ಟೆಂಟ್ ಥಿಂಗ್, ಇದನ್ನೆಲ್ಲ ಹೊರತಾಗಿ ಕೂಡ ಓಕೆ, ಟೋಟಲ್ ಎಲ್ ಜಿ ಎನ್ ಎಸ್ ನ ಹೊರತಾಗಿ ಕೂಡ ಸೊ ಪ್ರತಿಯೊಂದು ಎಲ್ ಜಿ ಎನ್ ಎಸ್ ಗೆ ನಾನು ಹೇಳಿದೆ ಒಂದು ಡಾಲರ್ ಏನಾಗಿದೆ ರಿಸ್ಕ್ ಫ್ರೀ ಅಸೆಟ್ ವ್ಯಾಲ್ಯೂ ಅಲ್ಲಿ ನಾವು ಚೆಕ್ ಮಾಡಬಹುದು. ಓಕೆ. ಸೊ ನೋಡ್ತಾ ಇದ್ದೀರಾ ಇಷ್ಟೇನ್ ವ್ಯಾಲ್ಯೂಮ್ ಇದೆ, ಈ ವ್ಯಾಲ್ಯೂಮು ನೀವು ಕೌಂಟ್ ಮಾಡಿ, ಇದು ಮೋರ್ ದೆನ್ ಒಂದು ಮೋರ್ ದೆನ್ 1000 crores ಅಲ್ಲೇ, ಮೋರ್ ದೆನ್ ಒಂದು 10,000 crores ಅಲ್ಲೇ ರಿಸ್ಕ್ ಫ್ರೀ ವ್ಯಾಲ್ಯೂ ಆಫ್ ಅಸೆಟ್ಸ್ ಇಲ್ಲಿ ಇರ್ತಕ್ಕಂಥದ್ದು. ಅಂದ್ರೆ ಪ್ರತಿಯೊಂದು ಎಲ್ ಜಿ ಎನ್ ಎಸ್ ಗೂ ಏನು ಒಂದು ಡಾಲರ್ ಏನ್ ಬ್ಯಾಕಪ್ ಆಗಿ ಫಂಡ್ ಇದೆ. ಓಕೆ. ಸೊ ಅಂದ್ರೆ ಈವನ್ ಇದು ಎಲ್ಲಿ ಯಾವಾಗ ಈ ರಿಸ್ಕ್ ಫ್ರೀ ಅಸೆಟ್ ವ್ಯಾಲ್ಯೂ ವರ್ಕ್ ಆಗುತ್ತೆ ಅಂತಂದ್ರೆ ಯಾವಾಗ ಬಿಲೋ ಅಟ್ ಎ ಟೈಮ್ ಒಂದು ಕಂಪ್ಲೀಟ್ಲಿ ಎಲ್ ಜಿ ಎನ್ ಎಸ್ ಅಲ್ಲಿ ಕ್ರಾಶಿಂಗ್ ಟೈಮ್ ಜನರೇಟ್ ಆಯ್ತು, ಕ್ರಾಶಿಂಗ್ ಟೈಮ್ ಸೀನ್ ಕ್ರಿಯೇಟ್ ಆಯ್ತು ಅಂತಂದಾಗ ಆಟೋಮೆಟಿಕ್ಲಿ ತನ್ನಲ್ಲಿ ಇರ್ತಕ್ಕಂತ ಏನು ರಿಸ್ಕ್ ಫ್ರೀ ಅಸೆಟ್ ವ್ಯಾಲ್ಯೂ ಅಲ್ಲಿ ಇರ್ತಕ್ಕಂತ ಅಸೆಟ್ ವ್ಯಾಲ್ಯೂ ಇಂದ ಎಲ್ ಜಿ ಎನ್ ಎಸ್ ಆಲ್ಮೋಸ್ಟ್ ಸಿಸ್ಟಮ್ ಆಟೋಮೆಟಿಕ್ಲಿ ಬೈಬ್ಯಾಕ್ ಶುರು ಮಾಡ್ತಾ ಹೋಗುತ್ತೆ. ಓಕೆ. ಸೊ ಈ ರಿಸ್ಕ್ ಫ್ರೀ ಅಸೆಟ್ ವ್ಯಾಲ್ಯೂ ಆಸ್ ಅ ಬ್ಯಾಕಪ್ ಆಗಿ ಇರ್ತಕ್ಕಂಥದ್ದು ಡಾಲರ್ ಮುಖಾಂತರ ಸೊ ಟ್ರೆಜರಿಯಲ್ಲಿ ಇರ್ತಕ್ಕಂಥದ್ನ ನಾವಿಲ್ಲಿ ನೋಡಬಹುದು. ಓಕೆ. ಸೊ ಅಂಡ್ ದೆನ್ ಸೊ 99%, 89.7% ಟೋಟಲ್ ಸ್ಟೇಕ್ ಆಗಿದೆ. ರನ್ವೇ ಟೈಮ್ ಅಂದ್ರೆ ಎಲ್ ಜಿ ಎನ್ ಎಸ್ ಅಲ್ಲಿ ಇವತ್ತು ಯಾರು ಕೂಡ ಸ್ಟೇಕ್ ಮಾಡ್ಲಿಲ್ಲ ಅಂತಂದ್ರು ಕೂಡ ಸೊ ಇವತ್ತು ಲೈಕ್ ಇಲ್ಲಿ ತನಕ ಸ್ಟೇಕ್ ಮಾಡಿರ್ತಕ್ಕಂಥವ್ರಿಗೆ ಎಷ್ಟು ದಿನದ ತನಕ ಸ್ಟೇಕಿಂಗ್ ಬೆನಿಫಿಟ್ ಸಿಗುತ್ತೆ ಆಸ್ ಪರ್ ಪ್ರೋಟೋಕಾಲ್ 335 ದಿನದ ತನಕ ಏನಾಗುತ್ತೆ ಸೊ ನಮಗೆ ಬರ್ತಕ್ಕಂಥದ್ದು. ಸೊ ಫಾರ್ ಎಕ್ಸಾಂಪಲ್ ಏನು ಇವತ್ತು ಸಿಸ್ಟಮ್ ಅಲ್ಲಿ ಇರ್ತಕ್ಕಂಥ ಟ್ರೆಜರಿ ಅಸೆಟ್ಸ್ ಫಂಡ್ ಇಂದನೂ ಕೂಡ ಮಲ್ಟಿಪಲ್ ಮೇನ್ ಟೋಕನ್ಸ್ ಅಲ್ಲಿ ಸಿಸ್ಟಮ್ ಫಂಡ್ ಅನ್ನ ಡೈವರ್ಟ್ ಮಾಡಿರ್ತಕ್ಕಂಥದ್ದು, ಅದ್ರದ್ದು ವ್ಯಾಲ್ಯೂಯೇಷನ್ ಕೂಡ ನೀವು ಚೆಕ್ ಮಾಡಬಹುದು. ಸೊ ಎವ್ರಿ ಡೇ ಎಲ್ ಜಿ ಎನ್ ಎಸ್ ನ ಬರ್ನ್ ಮಾಡೋದ್ರ ಮುಖಾಂತರ ಸ್ಟೇಬಲ್ ಕಾಯಿನ್ ಏನಾಗ್ತಿದೆ ಮಿಂಟ್ ಆಗ್ತಾ ಇದೆ, ಉತ್ಪತ್ತಿ ಆಗ್ತಾ ಇದೆ. ಅದು ಎಷ್ಟು ಕ್ವಾಂಟಿಟಿಯಲ್ಲಿ ಉತ್ಪತ್ತಿ ಆಗ್ತಾ ಇದೆ ಅಂತಕ್ಕಂಥದ್ನ ಸೊ ನೀವಿಲ್ಲಿ ಚೆಕ್ ಮಾಡಬಹುದು. ಓಕೆ. ಸೊ ಇವೆಲ್ಲವೂ ಕೂಡ ವಿಚಾರಗಳು ನಮ್ಮ ತಲೆಯಲ್ಲಿ ಇರ್ಬೇಕಾಗುತ್ತೆ. ಅಂದ್ರೆ ಸಿಸ್ಟಮ್ ಯಾವ ತರ ಹೊರಟಿದೆ, ಎಷ್ಟು ಸ್ಟ್ರಾಂಗ್ ಇದೆ ಅಂತಕ್ಕಂಥದ್ನ ನಾವು ತಿಳ್ಕೊಬಹುದು. ಓಕೆ. ಬೈ ಮಂತ್ ಎಂಡ್ ತನಕ ಸಿಸ್ಟಮ್ ಅಲ್ಲಿ ದ ಪ್ರೈಸ್ ವೇರಿಯೇಷನ್ ಡ್ಯೂ ಟು ಐ ಎಲ್ ಒ ಆಗಿರ್ಬೋದು, ಅಥವಾ ಲೈಕ್ ಒಂದು ಟೆಸ್ಟಿಂಗ್ ಫೇಸ್ ಅಲ್ಲಿ ಏನೆಲ್ಲ ವಿಚಾರಗಳು ಪ್ರೊಡಕ್ಟಿವ್ ಥಿಂಗ್ಸ್ ನಡೀತಾ ಇರುತ್ತೆ. ಸೊ ಆ ಟೈಮ್ ಅಲ್ಲಿ ದೇರ್ ವಿಲ್ ಬಿ ದ ಏನು ಸಮ್ ಲೈಕ್ ವೇರಿಯೇಷನ್ ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ವೆನ್ ಕಂಪ್ಲೀಟ್ಲಿ ನಾ ಆಲ್ರೆಡಿ ಹೇಳಿದಾಗ ಬೈಯಿಂಗ್ ಸೆಲ್ಲಿಂಗ್ ಏನು ಈಗ ಆಲ್ರೆಡಿ ನಿಯರ್ ಅಬೌಟ್ 25 million ಬೈಯಿಂಗ್ ಎವ್ರಿ ಡೇ ಮಿನಿಮಮ್ ನಡೀತಾ ಇದೆ. ಆಫ್ಟರ್ ಅನುಬೀಸ್ ಕಂಪ್ಲೀಟ್ ಲಾಂಚಿಂಗ್ ಅಂದ್ರೆ ಕಂಪ್ಲೀಟ್ಲಿ ಒಂದು ಸರ್ವಿಸ್ ಫೇಸ್ ಯಾವ ತರ ಶುರು ಆಗುತ್ತೆ, ಆ ಶುರು ಆದ ನಂತರ ನಾವು ಬೈಯಿಂಗ್ ಟ್ರೆಂಡ್ ಅನ್ನ ಜಾಸ್ತಿ ಆಗ್ತಕ್ಕಂಥದ್ನ ವಿಚಾರ ನಾವಿಲ್ಲಿ ನೋಡ್ಲಿಕ್ಕೆ ಹೋಗ್ಬೋದು. ಓಕೆ. ಸೊ ನಾವು ಆಲ್ರೆಡಿ ಹೇಳಿದೀನಿ, ಲಾಸ್ಟ್ ಒಂದು ವಿಡಿಯೋದಲ್ಲೂ ಕೂಡ ಅಬ್ಸರ್ವ್ ಮಾಡಿದೀನಿ. ಸೊ ಯಾಕೆ ಪೇಶನ್ಸ್ ಅಂತ ಇಂಪಾರ್ಟೆಂಟ್, ಯಾಕೆ ಎಲ್ ಜಿ ಎನ್ ಎಸ್ ನ ಸಪ್ಲೈ ಕಮ್ಮಿಂಗ್ ಡೇಸ್ ಅಲ್ಲಿ ಕಮ್ಮಿ ಆಗ್ತಕ್ಕಂತ ಚಾನ್ಸಸ್ ಯಾವ ತರ ಇದೆ ಅಂತ ನೋಡಿ. ಅನುಬೀಸ್ ಬ್ಲಾಕ್ ಚೈನ್ ಏನ್ ಬರ್ತಾ ಇದೆ, ಸೊ ದಟ್ ಈಸ್ ಗೋಯಿಂಗ್ ಟು ಬಿ ಅ ವೆರಿ ಮಿರಾಕಲ್ ಅಂತಾನೆ ಹೇಳ್ಬೋದು. ಸೊ ಟಾಪ್ ಒಂದು ಲೈಕ್ ಟೆಕ್ನಿಕಲಿ ಪೀಪಲ್ ಇಂದ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಬರ್ತಾ ಇರ್ತಕ್ಕಂಥದ್ನ ಕೂಡ ನಾವು ಅಬ್ಸರ್ವ್ ಮಾಡಬಹುದು. ಫಾರ್ ಎಕ್ಸಾಂಪಲ್
ಸೊ ಟಾಪ್ ಪೀಪಲ್ಸ್ ಅನುಬೀಸ್ ಬ್ಲಾಕ್ ಚೈನ್ ಬಗ್ಗೆ ಹೇಳ್ತಾ ಇರತ್ತೆ ಏನು ಅಂದ್ರೆ, ಅನುಬೀಸ್ ಬ್ಲಾಕ್ ಚೈನ್ ಕಂಪ್ಲೀಟ್ಲಿ ಒಂದು ಪ್ರೋಟೋಕಾಲ್ ವರ್ಕಿಂಗ್ ಫೇಸ್ ಶುರು ಆದ ನಂತರ LGNS ಇಂದನೇ ಆ ಪ್ರೋಟೋಕಾಲ್ ನ ನಾವು ಯುಟಿಲಿಟಿನ ಬಳಸ್ಕೋಬೇಕು. ಅಂದ್ರೆ ಸೊ LGNS ನ ಬರ್ನ್ ಮಾಡಿ ಸ್ಟೇಬಲ್ ಕಾಯಿನ್ ನ ಖರೀದಿ ಮಾಡಬೇಕು. ಸ್ಟೇಬಲ್ ಕಾಯಿನ್ ಮುಖಾಂತರ ನಮಗೆ ಅನುಬೀಸ್ ಏರ್ ಡ್ರಾಪ್ ಸಿಗುತ್ತೆ. ಸೊ ಅದರಿಂದನೇ ಸೊ ಕಮ್ಮಿಂಗ್ ಡೇಸ್ ಅಲ್ಲಿ ಯಾವುದೇ ಒಂದು ಪ್ರಾಜೆಕ್ಟ್ಸ್ ಆಗಿರ್ಬೋದು ಕಂಪ್ಲೀಟ್ಲಿ ಅನುಬೀಸ್ ಯುಟಿಲಿಟಿನ ಸೊ ಬಳಸ್ಕೊಳ್ಳಿಕ್ಕೆ ಚಾನ್ಸ್. ಅಂದ್ರೆ ಈ ಟ್ರಿಪಲ್ ನೆಟ್ವರ್ಕ್ ಮಾಡಲ್, ಈ ಟ್ರಿಪಲ್ ಟೋಕನ್ ಮಾಡಲ್ ಇಂದ ಏನಾಗುತ್ತೆ, LGNS ನ ಸಪ್ಲೈ ಕಮ್ಮಿ ಆಗುತ್ತೆ. ಸೊ LGNS ನ ಸಪ್ಲೈ ಕಮ್ಮಿ ಆಗೋದ್ರಿಂದ ಸೊ ಪ್ರೈಸ್ ಸ್ಟೆಬಿಲಿಟಿನೂ ಕೂಡ ನಾವು ನೋಡಬಹುದು. ಕ್ರಿಪ್ಟೋದಲ್ಲಿ ನಾವು ಆಲ್ರೆಡಿ ಹೇಳ್ದಾಗೆ ಕ್ರಿಪ್ಟೋ ಟೋಕನ್ ನ ಇನ್ಫಿನಿಟಿ ನಂಬರ್ ಇಂದ ಪ್ರೈಸ್ ಏನಾಗಿದೆ, ಒಂದು ನಾರ್ಮಲ್ ಪ್ರೈಸ್ ರೀಚ್ ಆಗ್ತಾ ಇಲ್ಲ. ಯಾವುದೇ ಒಂದು ಟೋಕನ್ ಅನ್ನ ನಾವ್ ಏನು ನೋಡಿದೀವಿ, ಯಾವುದೇ ಒಂದು ಲಾಸ್ಟ್ ಒಂದು ನೀವು 5 ಇಯರ್ಸ್ ಇಂದ ಯಾವುದೇ ಒಂದು ಟೋಕನ್ ನೋಡಿದ್ರು ಕೂಡ 80% ಡೌನ್ ಫಾಲ್ ಇದೆ, ಡ್ಯೂ ಟು ಬಿಕಾಸ್ ಆಫ್ ಇನ್ಫೈನೈಟ್ ನಂಬರ್ ಆಫ್ ಟೋಕನ್ಸ್ ವ್ಯಾಲ್ಯೂಮ್. ಅಂದ್ರೆ ಸಪ್ಲೈ ನಾವು ಕಮ್ಮಿ ಆಗೋದ್ರ ಕಡೆ ಒಂದು ಟೆಕ್ನಾಲಜಿ ತಂದಾಗ ಸೊ ಆ ಟೋಕನ್ ನ ಬೆಲೆ ಏನಾಗುತ್ತೆ, ಜಾಸ್ತಿ ಆಗ್ತಕ್ಕಂತ ಒಂದು ಪ್ರೊಬ್ಯಾಬಿಲಿಟಿನ ನಾವಿಲ್ಲಿ ನೋಡ್ಬೋದು. ಸೊ ಆ ಫೇಸ್ ಅಲ್ಲಿ ಆಲ್ರೆಡಿ ಒರಿಜಿನ್ ಆಲ್ರೆಡಿ ಥಿಂಕ್ ಮಾಡಿರ್ತಕ್ಕಂಥದ್ದು. ಸೊ ತಂದೆ ಆದಂತ ಒಂದು ಲೈಕ್ ಒಂದು ಒಂದು ಗ್ರೋಯಿಂಗ್ ಫೇಸ್ ಅಲ್ಲಿ ಸಿಸ್ಟಮ್ ಹೊಟ್ಟಿರ್ತಕ್ಕಂಥದ್ದನ್ನ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ನನ್ನ ವಾಯ್ಸ್ ಕ್ಲಿಯರ್ ಇದೆ ಅಲ್ಲ? ಇಲ್ಲ ಅಂತ ಮೆಸೇಜ್ ಓಕೆ. ಸೊ ನಾವು ತಿಳ್ಕೊಬೇಕಾಗಿರೋದೇನು ಅಂದ್ರೆ, ಎವ್ರಿ LGNS ಯಾವ ತರ ಬ್ಯಾಕಪ್ ಆಗಿ ಸೊ ಮಿಂಟ್ ಆಗಿದೆ ಅಂತಕ್ಕಂಥ ವಿಚಾರ ವೆರಿ ಇಂಪಾರ್ಟೆಂಟ್. ಸಾಕಷ್ಟು ಜನ ನಿಮ್ಗೆ ಸೊ ನಮ್ಮ ಕಾಂಟ್ರಾಕ್ಟ್ ಲೈಕ್ ಲಾಕಿಂಗ್ ಇದೇನೋ ಇಲ್ವೋ, ಲಾಕ್ಡ್ ಇದೇನೋ ಇಲ್ಲ ಅಂತಕ್ಕಂಥದ್ದು ವಿಚಾರನ ತಿಳಿಸ್ತಾರೆ. ಸೊ ಕಂಪ್ಲೀಟ್ಲಿ ಆ ಫೇಸ್ ಮೇಲೆ ನಾವು ಯಾವುದೋ ಒಂದು ಡಿಸಿಷನ್ ಲೈಕ್ ಏನು ಸಿಸ್ಟಮ್ ಬಿಗಿನಿಂಗ್ ಫೇಸ್ ಅಲ್ಲಿ 70,000 LGNS ಮತ್ತೆ 2,80,000 ಯಾವ ಕಾಂಟ್ರಾಕ್ಟ್ ಇಂದ ಡಿಪ್ಲಾಯ್ ಆಗಿದೆ, ಅದು ಕಂಪ್ಲೀಟ್ಲಿ ಲಾಕ್ ಇರ್ತಕ್ಕಂಥದ್ದು. ಬಟ್ ಬೇರೆ ಬೇರೆ ಆಯಾಮದಲ್ಲಿ ನಮಗೆ ಸಿಸ್ಟಮ್ ಅನ್ನ ಡೈವರ್ಟ್ ಮಾಡ್ಲಿಕ್ಕೆ ಬೇರೆ ಬೇರೆ ಎಕ್ಸಾಂಪಲ್ಸ್ ಕೊಡ್ತಾರೆ. ಸೊ ಟೆಕ್ನಿಕಲಿ ನಾವು ಆ ವಿಚಾರದ ಬಗ್ಗೆ ಗೊತ್ತಿಲ್ಲ ಅಂದಾಗ ಸೊ ಆಬ್ವಿಯಸ್ಲಿ ನಾವ್ ಏನ್ ಮಾಡ್ತೀವಿ, ನಮ್ಮ ಡಿಸಿಷನ್ಸ್ ನಾವು ಡೈವರ್ಟ್ ಮಾಡ್ತೀವಿ. ಸೊ ಆ ತರ LGNS ಅಲ್ಲಿ ಸಾಕಷ್ಟು ಜನ ಇದೇ ತರ ಸೇಮ್ ಪ್ರಾಜೆಕ್ಟ್ಸ್ ಬೇಸ್ಡ್ ನಿಮಗೆ ಲೈಕ್ ಉದಾಹರಣೆ ಕೊಟ್ಟು ಸಾಕಷ್ಟು ವೇಯಲ್ಲಿ ಹೇಳ್ತಾ ಲೈಕ್ ಪ್ಲಾನ್ ನ ಕೊಡ್ತಾ ಇರ್ತಾರೆ. ಸೊ 100% ಐ ಆಮ್ ಶೋರ್ ಯಾವುದು ಕೂಡ ಒಂದು ಪ್ರಾಜೆಕ್ಟ್ ಒಂದು ಪ್ರೊಡಕ್ಟಿವಿಟಿ ಬೇಸ್ಡ್ ಮೇಲೆ ಯಾವ್ದು ಸಿಸ್ಟಮ್ ಕೂಡ ಸಸ್ಟೈನ್ ಆಗ್ತಾ ಇರ್ತಕ್ಕಂಥದ್ನ ನಾವು ಇಲ್ಲಿ ನೋಡ್ಲಿಕ್ಕೆ ಆಗಲ್ಲ. ಸೊ ಆಲ್ರೆಡಿ LGNS ಅಂತಕ್ಕಂಥದ್ದು ಒಂದು ಪ್ರಮೋಷನ್ ಬಿಲ್ಡ್ ಆಗಿದೆ. ಇಲ್ಲಿ ಯಾವುದೇ ತರದ ಪ್ರಮೋಷನ್ ಅವಶ್ಯಕತೆ ಇಲ್ಲ. ಆಲ್ರೆಡಿ ಕಮ್ಯುನಿಟಿ ಒಂದು ಪ್ರೋಟೋಕಾಲ್ ಒಂದು ಮೆಕ್ಯಾನಿಸಮ್ ಏನ್ ಸೆಟ್ ಮಾಡಿದೆ, ಆ ಸೆಟ್ ಪ್ರಕಾರ ಎವ್ರಿಥಿಂಗ್ ವರ್ಕಿಂಗ್ ಆನ್ ಆಟೋಮೆಟಿಕ್ಲಿ ವರ್ಕ್ ಆಗ್ತಾ ಇರ್ತಕ್ಕಂಥದ್ನ ನಾವು ಇಲ್ಲಿ ನೋಡ್ಬೋದು. ಅದೇ ಸೊ ನಮಗೆ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದ್ರೆ, ಸೊ ಎಜುಕೇಶನ್. ನಮಗೆ ಅದ್ರ ಬಗ್ಗೆ ನಾಲೆಡ್ಜ್ ಇದ್ದಾಗ ಸೊ ನಾವ್ ಇನ್ನೊಬ್ರ ಮಾತಿಗೆ ಸೊ ಯಾರು ಕೂಡ ಅದನ್ನ ತಲೆ ಕೆಡಿಸ್ಕೊಳ. ಸೊ ILO ಬಗ್ಗೆ ನಾವು ಆಲ್ರೆಡಿ ಹೇಳಿದೆ. ಸೊ ನೆಕ್ಸ್ಟ್ ಇನ್ನೊಂದು ಫ್ಯೂ ರೌಂಡ್ಸ್ ಡ್ಯೂ ಟು ಪ್ಯಾನಿಕ್ ಸಿಚುಯೇಷನ್ ಕ್ರಿಯೇಟ್ ಆಗ್ಬಾರ್ದು ಅಂತ ಸೊ ಸ್ಲೋಲಿ ILO ಅವರು ಆ ರೌಂಡ್ ನ ಫಿನಿಶ್ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಓಕೆ. ಸೊ ಅಂಡ್ ದೆನ್ ವೆರಿ ಇಂಪಾರ್ಟೆಂಟ್ ಥಿಂಗ್, ಸಾಕಷ್ಟು ವಿಚಾರಗಳು ಡೇ ಬೈ ಡೇ ಬರ್ತಾ ಇದೆ. ಪ್ರತಿ ಎಲ್ಲಾ ವಿಚಾರಗಳು ಅಟ್ ಎ ಟೈಮೇ ಕನೆಕ್ಟ್ ಆಗ್ತವೆ ಅಂತ ನಾವು ಹೇಳಲಿಕ್ಕಾಗಲ್ಲ. ಸೊ ಯಾವ ತರ ಅಂತಂದ್ರೆ, ಆಲ್ರೆಡಿ ರಾಕೆಟ್ ಸ್ವಾಪ್ ಅಂತಕ್ಕಂತ ಎಕ್ಸ್ಚೇಂಜ್ ಅಂದ್ರೆ ಸೊ ನಮ್ಮಲ್ಲಿ ಇರ್ತಕ್ಕಂತ ಫಂಡ್ ಏನಿದೆ, ಡೈರೆಕ್ಟ್ಲಿ ನಾವು ಅನುಬೀಸ್ ಬ್ಲಾಕ್ ಚೈನ್ ಗೆ ಮಲ್ಟಿ ಚೈನ್ ಬ್ಲಾಕ್ ಚೈನ್ ನ ಆಲ್ರೆಡಿ ವರ್ಕಿಂಗ್ ಫೇಸ್ ನ ನಾವಿಲ್ಲಿ ನೋಡಬಹುದು. ಸಾರಿ, ಅದು ವೆಬ್ಸೈಟ್ ಸೊ ಕನೆಕ್ಟ್ ಆಗುತ್ತೆ. ಸೊ ಅದು ನಂಗೆ ಗೊತ್ತಾಗ್ತಿಲ್ಲ. ಸೊ 100% ರಾಕೆಟ್ ಸ್ವಾಪ್ ಅನ್ನೋ ಡಿಸೆಂಟ್ರಲೈಸ್ಡ್ ಎಕ್ಸ್ಚೇಂಜ್ ಆಲ್ರೆಡಿ ಅನುಬೀಸ್ ಬ್ಲಾಕ್ ಚೈನ್ ಇಂದ ರಿಲೀಸ್ ಆಗಿರ್ತಕ್ಕಂಥದ್ದು. ಸೊ ಅಲ್ಲಿ ಡೈರೆಕ್ಟ್ಲಿ ನೀವು ನಮ್ಮಲ್ಲಿ ಇರ್ತಕ್ಕಂಥ ಪಾಲಿಗಾನ್ ಡೈ ಇಂದ ಅನುಬೀಸ್ ಬ್ಲಾಕ್ ಚೈನ್ ನ ಡೈಗೆ ಆಲ್ರೆಡಿ ಸ್ವಾಪಿಂಗ್ ಶುರು ಆಗಿದೆ. ಓಕೆ, ಕಂಪ್ಲೀಟ್ಲಿ ಪ್ರೋಟೋಕಾಲ್ ಶುರು ಆಗಿಲ್ಲ. ಸೊ ಯಾವುದೇ ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ USDT BEP20 ಇದೆ, ಅದೇ ತರ USDT ಅನುಬೀಸ್ ನೆಟ್ವರ್ಕ್ ಗೆ ನಾವು ಚೇಂಜ್ ಮಾಡಬಹುದು. ಅಥವಾ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಒಂದು ಇಥೀರಿಯಂ ಇದೆ, ಇಥೀರಿಯಂ
ಅದನ್ನ ಇಥೀರಿಯಂ ಅನುಬೀಸ್ ಬ್ಲಾಕ್ ಚೈನ್ಗೆ ಅಂದ್ರೆ ಮಲ್ಟಿ ಚೈನ್ ಆಲ್ರೆಡಿ ಏನ್ ಕ್ರಾಸಿಂಗ್ ಬ್ರಿಡ್ಜ್ ಏನಿದೆ ಅದು ಆಲ್ರೆಡಿ ಶುರು ಆಗಿರತಕ್ಕಂಥದ್ದು. ಸೊ ಇವೆಲ್ಲ ಫೇಸಸ್ ಏನಿದೆ ಆಲ್ರೆಡಿ ರೆವಲ್ಯೂಷನರಿ ಥಿಂಗ್ಸ್ ಅಂತಾನೆ ಹೇಳ್ಬೋದು. ಅಟ್ ಎ ಟೈಮ್ ಒನ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಸಿಸ್ಟಮ್ ರೆಡಿ ಆಗ್ಲಿಕ್ಕೆ ಆಗಲ್ಲ. ಇಟ್ ವಿಲ್ ಟೇಕ್ ಟೈಮ್. ವಿ ಹ್ಯಾವ್ ಟು ಟ್ರಸ್ಟ್ ದ ಪ್ರೋಸೆಸ್. ಆಲ್ರೆಡಿ ವರ್ಕ್ ಆಗ್ತಾ ಇರ್ತಕ್ಕಂಥದ್ನ ನಾವಿಲ್ಲಿ ನೋಡ್ಬೋದು. ಓಕೆ, ಸೊ ವಿಚಾರಗಳನ್ನ ಡೇ ಬೈ ಡೇ ತಿಳ್ಕೊಳ್ತಾ ಹೋಗೋಣ. ವಿಚಾರಗಳು ಡೇ ಬೈ ಡೇ ಅಪ್ಡೇಟ್ ಆಗ್ತಾ ಇರುತ್ತೆ. ಅಪ್ಡೇಟ್ ಆಗ್ತಕ್ಕಂಥ ವಿಚಾರಗಳು ನಾವು ಎಷ್ಟು ತಿಳ್ಕೊಳ್ತೀವೋ ಸೊ ನಮಗೆ ಇದ್ರ ಬಗ್ಗೆ ನಾಲೆಡ್ಜ್ ಸಿಗ್ತಾ ಹೋಗುತ್ತೆ. ಸೊ ನಾ ಆಲ್ರೆಡಿ ಹೇಳಿದಾಗೆ ಸೊ ಪೇಶನ್ಸ್ ವೆರಿ ಇಂಪಾರ್ಟೆಂಟ್. ಕಾಂಪೌಂಡಿಂಗ್ ಇಸ್ ದ ಸ್ಟ್ರೆಂತ್. ಓಕೆ, ಪ್ರೈಸ್ ಫ್ಯಾಕ್ಟರ್ ಮೇಲೆ ಸೊ ನೀವು ಸಿಸ್ಟಮ್ ಅನ್ನ ಡಿಸೈಡ್ ಮಾಡ್ಬಿಡಿ. ಅಂಡ್ ದೆನ್ ನಿಮಗೆ ಎರಡು ರೀತಿ, ಇಷ್ಟು ದಿನ ನಾವು ತ್ರೀ ವೇಸ್ ಅಲ್ಲಿ ಪ್ಲಾನ್ ನ ಕೊಡ್ತಾ ಇದ್ವಿ. ಕಾಂಪೌಂಡಿಂಗ್ ಮಾಡಲ್ ಆಗಿರ್ಬೋದು, ಅಂಡ್ ದೆನ್ ಲೈಕ್ ಕಾಂಪೌಂಡಿಂಗ್ ಮಾಡಲ್ ಆಗಿರ್ಬೋದು, ಎವ್ರಿ ಮಂತ್ ನ ವಿಡ್ರಾಲ್ ಪ್ರೋಸೆಸ್ ಆಗಿರ್ಬೋದು, ಅಥವಾ ಆಫ್ಟರ್ 3 months ನಿಮ್ ಟೋಕನ್ಸ್ ಡಬಲ್ ಆದ್ಮೇಲೆ ಲೈಕ್ ವಿಡ್ರಾ ಮಾಡೋದಾಗಿರ್ಬೋದು. ಅಂಡ್ ದೆನ್ ಇನ್ನೊಂದು ವಿಚಾರ ತಿಳಿಸ್ತಕ್ಕಂಥದ್ದು, ನೀವು ಮಂತ್ಲಿನೂ ವಿಡ್ರಾ ಮಾಡಬೇಕು, ಕಾಂಪೌಂಡಿಂಗ್ ಬೆನಿಫಿಟ್ ತಗೋಬೇಕು ಅಂತಂದ್ರೆ ಎಕ್ಸಾಂಪಲ್ ಯಾವ ವೇ ಅಲ್ಲಿ ಮಾಡ್ಬೋದು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಒಂದು 1000 LGNS ನ ಸ್ಟೇಕ್ ಮಾಡ್ತೀರಾ ಅಂತ ಅನ್ಕೋಣ. ಸೊ ನಿಮ್ಮ 1000 LGNS ಗೆ 1 month ಗೆ 1200 LGNS ಬರುತ್ತೆ. ಸೊ ಆ 1200 LGNS ಅಲ್ಲಿ ಏನ್ ಮಾಡಿ, ಓಕೆ, ಸೊ 200 LGNS ಬಂತು. 200 ಅಲ್ಲಿ ಓನ್ಲಿ ಅದರಲ್ಲಿ 50% ನ ವಿಡ್ರಾ ಮಾಡಿ. ಓಕೆ, ಇನ್ನ ರಿಮೈನಿಂಗ್ 1100 LGNS ನ ಕಾಂಪೌಂಡಿಂಗ್ ಮಾಡಿ. ಆ 1100 LGNS ಗೆ 1318 LGNS ಆಗುತ್ತೆ. 200 LGNS 218 LGNS ನಿಮಗೆ ಬರುತ್ತೆ. ಎಗೇನ್ ಅದರಲ್ಲಿ 50%. ಈ ತರ 50-50-50% ಎವ್ರಿ ಮಂತ್ ನೀವು ವಿಡ್ರಾ ಮಾಡ್ತಾ ಹೋದ್ರು ಕೂಡ, ಸೊ ಎವ್ರಿ ಮಂತ್ ನಿಮ್ಮ ಪ್ರಿನ್ಸಿಪಲ್ ಕೂಡ ನೀವು ವಿಡ್ರಾ ಮಾಡ್ತಾ ಹೋಗ್ಬೋದು. ಪ್ರೈಸ್ ಏನಾದ್ರೂ ಇರ್ಲಿ, ಪ್ರೈಸ್ ಡಸಂಟ್ ಮ್ಯಾಟರ್. ಆಲ್ವೇಸ್ ಹೇಳಿದಾಗೆ ಫಸ್ಟ್ ಡೇ ಇಂದನು ಪ್ರೈಸ್ ಡಸಂಟ್ ಮ್ಯಾಟರ್. ಬರೀ ಟೋಕನ್ ನಾವು ನೋಡ್ಬೇಕು, ಟೋಕನ್ ಗ್ರೋತ್ ನ ಇಲ್ಲಿ ಅಬ್ಸರ್ವ್ ಮಾಡಬೇಕು. ಸೊ ಕಾಂಪೌಂಡಿಂಗ್ ಇಸ್ ದ ಓನ್ಲಿ ಸ್ಟ್ರೆಂತ್. ಇದ್ರ ಬೇಸ್ಡ್ ನಾವು ಹೋಗೋದಾದ್ರೆ ನಾವು ಕಾಂಪೌಂಡಿಂಗ್ ಬೆನಿಫಿಟ್ ಕೂಡ ತಗೋಬಹುದು. ಅದ್ರ ಜೊತೆ ಮಂತ್ಲಿನೂ ಕೂಡ ವಿಡ್ರಾ ಮಾಡ್ತಾ ಹೋಗ್ಬೋದು. ಸೊ ಓಕೆ, ಸೊ ಈ ತರ ನಾವು ಮಾಡೋದ್ರಿಂದ 50-50%, 1 month ನಾವು ಕಾಂಪೌಂಡಿಂಗ್ ಮಾಡಿ 50% ವಿಡ್ರಾ, 50% ಎಗೇನ್ ಕಾಂಪೌಂಡಿಂಗ್ ಮಾಡೋದ್ರಿಂದ ಸೊ ವಿತ್ ಇನ್ 8 months ಅಲ್ಲಿ ನಾವು ಹಾಕಿರ್ತಕ್ಕಂಥ 1000 LGNS 1000 ಆಸ್ ಅ ಇಂಟ್ರೆಸ್ಟ್ ಆಗಿ ನಮಗೆ ಬಂದಿರುತ್ತೆ. ಸೊ ಇನ್ನ ಉಳಿದಿರತಕ್ಕಂಥದ್ದನ್ನ ನಾವು ಸೊ ಆಸ್ ಅ ಕಾಂಪೌಂಡಿಂಗ್ ಆಗಿ ಅಟ್ ಎನಿ ಪಾಯಿಂಟ್ ಯಾವ ತರ ಬೇಕಾದ್ರೂ ನಾವು ಸಿಸ್ಟಮ್ ಅಲ್ಲಿ ಬಿಡಬಹುದು. ಓಕೆ, ಸೊ ಇದು ಇವತ್ತಿನ ಅಪ್ಡೇಟ್. ಪ್ರತಿದಿನ ಯಾವುದೇ ತರದ ಅನುಬೀಸ್ ಬ್ಲಾಕ್ ಚೈನ್ಸ್ ಅಪ್ಡೇಟ್ಸ್ ಬಂದ್ರು ಕೂಡ ನಾನು ನಿಮಗೆ ಗ್ರೂಪ್ ಅಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಚಾರಗಳನ್ನ ಎವ್ರಿ ಡೇ ನಾವು ತಿಳ್ಕೊಳ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ನಾವು ಆಲ್ರೆಡಿ ಹೇಳ್ದಾಗೆ ಲೈಕ್ ನಮ್ಮ ಡಿಸಿಷನ್ ನಮ್ಮ ಕೈಲಿ ಇರುತ್ತೆ, ಅನಲೈಸ್ ಇರುತ್ತೆ. ವಿತೌಟ್ ಎನಿ ನಾಲೆಡ್ಜ್ ನಾವು ಇಲ್ಲಿ ಡಿಸಿಷನ್ ತಗೊಳ್ತಕ್ಕಂಥದ್ದು ತಪ್ಪು. ಓಕೆ, ವಿಚಾರನ ತಿಳ್ಕೊಂಡು ವರ್ಸ್ಟ್ ಸಿನಾರಿಯೋ, ನಾವು ಆಲ್ರೆಡಿ ಹೇಳ್ದಾಗೆ ಫಿನಾನ್ಷಿಯಲ್ ಡಿಸಿಷನ್ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ತಮ್ಮದೇ ಆದಂತ ಲೈಫ್ ಅಲ್ಲಿ ಯಾವುದೇ ಒಂದು ಕಮಿಟ್ಮೆಂಟ್ ಇರುತ್ತೆ. ಸೊ ಅದ್ರ ಬೇಸ್ಡ್ ಮೇಲೆ ಡಿಸಿಷನ್ ತಗೊಳ್ಳಿ. ಯಾವುದೇ ತರದ ಎಮೋಷನಲಿ ಅಥವಾ ಯಾರಿಗೋ ಯಾವುದೋ ಇದ್ರ ಮೇಲೆ ತಗೋಬೇಡಿ. ಕ್ರಿಪ್ಟೋ ಅಂತಕ್ಕಂಥದ್ದು ಕಂಪ್ಲೀಟ್ಲಿ ವಾಲಟೈಲ್ ಮಾರ್ಕೆಟ್, ರಿಸ್ಕ್ ಫ್ಯಾಕ್ಟರ್ ಅಂತ ಇರ್ತಕ್ಕಂಥದ್ದೇ. ಅದ್ರ ಬೇಸ್ಡ್ ಮೇಲೆ ಡಿಸಿಷನ್ ತಗೊಳ್ಳಿ ಅಂತ ಹೇಳ್ತಾ, ಸೊ ಮತ್ತೆ ನಾನು ನೆಕ್ಸ್ಟ್ ಫರ್ದರ್ ಮೀಟಿಂಗ್ ಅಲ್ಲಿ ಕನೆಕ್ಟ್ ಆಗ್ತೀನಿ. ಯಾವುದೇ ತರದ ಅಪ್ಡೇಟ್ಸ್ ಇದ್ರು ಕೂಡ ಸೊ ನಿಮಗೆ ಗ್ರೂಪ್ ಅಲ್ಲಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಟೆಕ್ನಿಕಲಿ ಥಿಂಗ್ಸ್ ನ ತಿಳ್ಕೊಳ್ತಾ ಇರಿ. ಸ್ಟೇ ಆನ್ ದ ಎಲ್ ಜಿ ಎನ್ ಎಸ್ ಪ್ರೈಸ್ ವಿಲ್ ಬಿ ಗೋಯಿಂಗ್ ಟು ಬಿ ಅಮೇಸಿಂಗ್. ಸ್ಟೆಬಿಲಿಟಿನ ನಾವು ನೋಡೋದ್ರಲ್ಲಿ ಆದಷ್ಟು ಬೇಗ ನೋಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ವಿಶಿಂಗ್ ಯು ಆಲ್ ದ ಬೆಸ್ಟ್. ಅಗೇನ್ ಮತ್ತೆ ನೆಕ್ಸ್ಟ್ ಫರ್ದರ್ ಮೀಟಿಂಗ್ ಅಲ್ಲಿ ಕನೆಕ್ಟ್ ಆಗೋಣ. ಥ್ಯಾಂಕ್ ಯು.